ಎಲ್ಲರಿಗೂ ನಮಸ್ಕಾರ. ಇನ್ಫೈನೈಟ್ ಐಎಎಸ್ ಕೆಎಸ್ ವತಿಯಿಂದ ಮಾರ್ಚ್ ಕರೆಂಟ್ ಅಫೇರ್ಸ್ MCQ ಡಿಸ್ಕಷನ್ಗೆ ಸ್ವಾಗತ. ಈ ಪ್ರಶ್ನೆಗಳು ನಿಮ್ಮ ಮುಂಬರುವ ಕೆಎಸ್, PSI, FDA, PDO, VAO ಅಂಡ್ ಅದರ್ ಗ್ರೂಪ್ ಸಿ ಎಕ್ಸಾಮಿನೇಷನ್ಗೆ ತುಂಬ ಮುಖ್ಯವಾಗಿರುತ್ತವೆ. ಮೊದಲನೇ ಪ್ರಶ್ನೆಗೆ ಹೋಗೋಣ. ಮೊದಲನೇ ಪ್ರಶ್ನೆ, ದ ಸ್ಪೆಷಲ್ ಪ್ರೊಟೆಕ್ಷನ್ ರಿಲೇಟಿಂಗ್ ಟು ದ ರಿಮೂವಲ್ ಆಫ್ ಚೀಫ್ ಎಲೆಕ್ಷನ್ ಕಮಿಷನರ್ ಈಸ್ ಪ್ರೊವೈಡೆಡ್ ಅಂಡರ್ ವಿಚ್ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಅಂತ ಕೇಳಿದ್ದಾರೆ. ಸೊ ಮುಖ್ಯ ಚುನಾವಣಾ ಆಯುಕ್ತರ ಪದಚ್ಯುತಿಗೆ ಸಂಬಂಧಿಸಿದಂತೆ ವಿಶೇಷ ರಕ್ಷಣೆಯನ್ನು ಸಂವಿಧಾನದ ಯಾವ ಉಪಬಂಧ ಒದಗಿಸುತ್ತದೆ ಅಂತ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ನಿಮಗೆ ವಿಧಿ 324(5), ವಿಧಿ 356, ವಿಧಿ 360, ವಿಧಿ 123 ಅಂತ ಕೊಟ್ಟಿದ್ದಾರೆ. ಸೊ ಉತ್ತರ ಆಗಿರುತ್ತೆ ವಿಧಿ 324 ಉಪಬಂಧ 5. ವಿಧಿ 324 ಉಪಬಂಧ 5ರ ಪ್ರಕಾರ ಚುನಾವಣಾ ಆಯೋಗದ ಸಂಸ್ಥಾತ್ಮಕ ಸ್ವಾತಂತ್ರ್ಯವನ್ನು ರಕ್ಷಿಸುತ್ತದೆ. ಮುಖ್ಯ ಚುನಾವಣಾ ಆಯುಕ್ತರನ್ನು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ಪದಚ್ಯುತಿಗೊಳಿಸುವ ವಿಧಾನ ಮತ್ತು ಆಧಾರದ ಮೇಲೆ ಹುದ್ದೆಯಿಂದ ತೆಗೆದುಹಾಕಬಹುದು. ನೇಮಕಾತಿಯ ನಂತರ ಮುಖ್ಯ ಚುನಾವಣಾ ಆಯುಕ್ತರ ಸೇವಾ ಷರತ್ತುಗಳನ್ನು ನೆನಪಿಡಿ, ಸೇವಾ ಷರತ್ತುಗಳನ್ನು ಅವರಿಗೆ ಅನುಕೂಲವಾಗುವಂತೆ ಬದಲಾಯಿಸಲಾಗುವುದಿಲ್ಲ. ಓಕೆ, ಸೊ ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇತರ ಮುಖ್ಯ ಚುನಾವಣಾ ಆಯುಕ್ತರಿಗೆ ಇದೇ ರೀತಿಯ ಪದಚ್ಯುತಿ ವಿಧಾನವಿಲ್ಲ. ಇದನ್ನು ಕೂಡ ನೀವು ನೆನಪಿಡಬೇಕು. ಮುಖ್ಯ ಚುನಾವಣಾ ಆಯುಕ್ತರ ಶಿಫಾರಸಿನ ಮೇಲೆ ರಾಷ್ಟ್ರಪತಿಯವರು ಇತರ ಚುನಾವಣಾ ಆಯುಕ್ತರನ್ನ ಪದಚ್ಯುತಿ ಮಾಡಲಿಕ್ಕೆ ಶಿಫಾರಸು ಮಾಡಬಹುದು. ಓಕೆ, ಸೊ ಇದಿಷ್ಟು ಈ ಪ್ರಶ್ನೆಯ ಒಂದು ಸಾರ. ಮುಂದಿನ ಪ್ರಶ್ನೆಗೆ ಹೋಗೋಣ. ಸ್ಟಾರ್ಟ್ಅಪ್ಗಳಿಗೆ ಅನುದಾನ ಮತ್ತು ಪರಿಸರ ವ್ಯವಸ್ಥೆಯ ಬೆಂಬಲ ಒದಗಿಸುವ ಎಲಿವೇಟ್ ಕಾರ್ಯಕ್ರಮ ಯಾವ ರಾಜ್ಯ ಸರ್ಕಾರದ ಕಾರ್ಯಕ್ರಮವಾಗಿದೆ? ದ ಎಲಿವೇಟ್ ಪ್ರೋಗ್ರಾಮ್ ವಿಚ್ ಪ್ರೊವೈಡ್ಸ್ ಗ್ರಾಂಟ್ಸ್ ಅಂಡ್ ಎಕೋಸಿಸ್ಟಮ್ ಸಪೋರ್ಟ್ ಟು ಸ್ಟಾರ್ಟ್ಅಪ್ಸ್ ಈಸ್ ಇಂಪ್ಲಿಮೆಂಟೆಡ್ ಬೈ ವಿಚ್ ಸ್ಟೇಟ್ ಗವರ್ನಮೆಂಟ್? ಓಕೆ, ಆಪ್ಷನ್ಸ್ ಕರ್ನಾಟಕ, ತೆಲಂಗಾಣ, ಮಹಾರಾಷ್ಟ್ರ, ತಮಿಳುನಾಡು ಅಂತ ಕೊಟ್ಟಿದ್ದಾರೆ. ಉತ್ತರ ಆಗಿರುತ್ತೆ ಕರ್ನಾಟಕ. ಇದು ಒಂದು ಕರ್ನಾಟಕದ ಒಂದು ಪ್ರಮುಖ ಸ್ಟಾರ್ಟ್ಅಪ್ ಬೆಂಬಲ ಕಾರ್ಯಕ್ರಮವಾಗಿದೆ. ಆಯ್ಕೆಯಾದ ಸ್ಟಾರ್ಟ್ಅಪ್ಗಳಿಗೆ ಅನುದಾನ, ಮಾರ್ಗದರ್ಶನ, ಮಾರುಕಟ್ಟೆ ಸಂಪರ್ಕ, ವಿಶಾಲ ನವೀನತಾ ಪರಿಸರ ವ್ಯವಸ್ಥೆಯೊಂದಿಗೆ ಸಂಪರ್ಕವನ್ನು ಒದಗಿಸಲಾಗುತ್ತದೆ. ವಿಶೇಷವಾಗಿ ಮಹಿಳೆಯ ನೇತೃತ್ವದ ಉದ್ಯಮಗಳು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಉದ್ಯಮಿಗಳು ಹಾಗೂ ಬೆಂಗಳೂರಿನ ಹೊರಗಿನ ಸ್ಟಾರ್ಟ್ಅಪ್ಗಳಿಗೆ ವಿಶೇಷ ವಿಭಾಗಗಳ ಮೂಲಕ ಬೆಂಬಲ ನೀಡಲಾಗುತ್ತದೆ. ಓಕೆ, ಸೊ ಇದನ್ನ ನೆನಪಿಡಿ, ವೆರಿ ಇಂಪಾರ್ಟೆಂಟ್. ಸೆಲೆಕ್ಟೆಡ್ ಸ್ಟಾರ್ಟ್ಅಪ್ಸ್ ಕ್ಯಾನ್ ರಿಸೀವ್ ಒನ್ ಟೈಮ್ ಗ್ರಾಂಟ್ ಆಫ್ ಅಪ್ ಟು 50 lakhs. ಓಕೆ, ಇದನ್ನು ನೆನ್ಪಿಡಬೇಕಾಗತ್ತೆ ನೀವು. ಸೊ ಅದರ್ ಕ್ಯಾಟಗರೀಸ್ ನೋಡೋದಾದ್ರೆ ಎಲಿವೇಟ್ ಪ್ರೋಗ್ರಾಮ್ದು ಎಲಿಜಿಬಿಲಿಟಿ ಏನಂತ ಹೇಳಿದ್ರೆ ಕರ್ನಾಟಕ ಬೇಸ್ಡ್ ಸ್ಟಾರ್ಟ್ಅಪ್ ಇರಬೇಕು. ಎಲಿವೇಟ್ ಆಸ್ಪೈರ್ ಫಾರ್ ಸ್ಟಾರ್ಟ್ಅಪ್ಸ್ ಲೊಕೇಟೆಡ್ ಔಟ್ಸೈಡ್ ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್, ಬೆಂಗಳೂರು ನಗರ ಜಿಲ್ಲೆ ಹೊರತುಪಡಿಸಿ ಬೇರೆ ಎಲ್ಲ ಡಿಸ್ಟ್ರಿಕ್ಗೂ ಇದು ಅಪ್ಲೈ ಆಗುತ್ತೆ. ಎಲಿವೇಟ್ ಶಕ್ತಿ ಅಂತ ಒಂದು ಕಾಂಪೊನೆಂಟ್ ಇದೆ ಫಾರ್ ವುಮನ್ ಲೆಡ್ ಸ್ಟಾರ್ಟ್ಅಪ್ ವಿತ್ ಅಟ್ಲೀಸ್ಟ್ 51% ಆಫ್ ದಿ ವುಮನ್ ಓನರ್ಶಿಪ್ ಇರಬೇಕಾಗತ್ತೆ. ಎಲಿವೇಟ್ ಉನ್ನತಿ, ದಟ್ ಈಸ್ ಫಾರ್ ದಿ SC/ST ಲೆಡ್ ಸ್ಟಾರ್ಟ್ಅಪ್ ವಿತ್ ಅಟ್ಲೀಸ್ಟ್ 70% ಆಫ್ ದಿ SC/ST ಓನರ್ಶಿಪ್ ಇರಬೇಕಾಗುತ್ತೆ. ಸೊ ಇದಿಷ್ಟು ಎಲಿವೇಟ್ ಪ್ರೋಗ್ರಾಮ್ ಬಗ್ಗೆ. ಮುಂದಿನ ಕ್ವಶನ್ಗೆ ಹೋಗೋಣ ನಾವೀಗ. ಸೊ ಮುಂದಿನ ಪ್ರಶ್ನೆ ಬಂದ್ಬಿಟ್ಟು, ಅಕಾರ್ಡಿಂಗ್ ಟು ದ ವರ್ಲ್ಡ್ ಒಬೆಸಿಟಿ ಅಟ್ಲಾಸ್ 2026, ವಿಚ್ ಕಂಟ್ರಿ ಹ್ಯಾಡ್ ದ ಸೆಕೆಂಡ್ ಲಾರ್ಜೆಸ್ಟ್ ಅಬ್ಸಲ್ಯೂಟ್ ನಂಬರ್ ಆಫ್ ಚಿಲ್ಡ್ರನ್ ಅಂಡ್ ಅಡಲ್ಸೆಂಟ್ ಏಜ್ಡ್ 5 years to 19 years ಲಿವಿಂಗ್ ವಿತ್ ಒಬೆಸಿಟಿ ಆಫ್ಟರ್ ಚೀನಾ? ಓಕೆ, ಸೊ ವಿಶ್ವ ಸ್ಥೂಲಕಾಯ ಅಟ್ಲಾಸ್ 2026 ಪ್ರಕಾರ 5 ರಿಂದ 19 ವರ್ಷ ವಯಸ್ಸಿನ ಸ್ಥೂಲಕಾಯದಿಂದ ಬಳಲುವ ಮಕ್ಕಳು ಮತ್ತು ಕಿಶೋರರ ಒಟ್ಟು ಸಂಖ್ಯೆಯಲ್ಲಿ ಚೀನಾದ ನಂತರ 2ನೇ ಸ್ಥಾನದಲ್ಲಿದ್ದ ದೇಶ ಯಾವುದು? ಓಕೆ, ಉತ್ತರ ಆಗಿರುತ್ತೆ ಭಾರತ. ಸೊ ಚೀನಾ ಫಸ್ಟ್ ಆಗಿರುತ್ತೆ, ಮೊದಲನೇ ದೇಶ ಆಗಿರುತ್ತೆ. ಭಾರತ 2ನೇ ದೇಶ ಆಗಿರುತ್ತೆ ಅಂತ ನೀವು ನೆನಪಿಡಿ. ಇದು ಇತ್ತೀಚಿನ ವರದಿ ಆಗಿರೋದ್ರಿಂದ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ. ಹಾಗಾಗಿ ಇದರ ಬಗ್ಗೆ ನೀವು ತಿಳ್ಕೊಂಡಿರ್ಬೇಕು, ಇದನ್ನ ನೆನಪಿಡಿ. ಮುಂದಿನ ಪ್ರಶ್ನೆಗೆ ಹೋಗೋಣ ಈಗ. ಮುಂದಿನ ಪ್ರಶ್ನೆ, ವಿಚ್ ಯುರೋಪಿಯನ್ ಯೂನಿಯನ್ ನೇವಲ್ ಆಪರೇಷನ್ ಹ್ಯಾಸ್ ಎನ್ ಏರಿಯಾ ಆಫ್ ಆಪರೇಷನ್ ದಟ್ ಇನ್ಕ್ಲೂಡ್ಸ್ ಸ್ಟೇಟ್ ಆಫ್ ಹಾರ್ಮುಜ್ ಅಂಡ್ ವಾಸ್ ಎಸ್ಟಾಬ್ಲಿಷ್ಡ್ ಟು ಸೇಫ್ಗಾರ್ಡ್ ದ ಫ್ರೀಡಮ್ಸ್ ಆಫ್ ದಿ ನ್ಯಾವಿಗೇಷನ್ ಅಮಿಡ್ ದಿ ರೆಡ್ ಸಿ ಸೆಕ್ಯೂರಿಟಿ ಕ್ರೈಸಿಸ್? ಓಕೆ, ಕೆಂಪು ಸಮುದ್ರದ ಭದ್ರತಾ ಬಿಕ್ಕಟ್ಟಿನ ಸಂದರ್ಭದಲ್ಲಿ ನೌಕಾಯಾನ ಸ್ವಾತಂತ್ರ್ಯವನ್ನು ರಕ್ಷಿಸಲು ಸ್ಥಾಪಿಸಲಾದ ಮತ್ತು ಹೋರ್ಮುಜ್ ಜಲಸಂಧಿಯನ್ನು ಕಾರ್ಯಾಚರಣಾ ವ್ಯಾಪ್ತಿಯಲ್ಲಿ ಒಳಗೊಂಡಿರುವ ಯುರೋಪಿಯನ್ ಒಕ್ಕೂಟದ ನೌಕಾ ಕಾರ್ಯಾಚರಣೆ ಯಾವುದು ಅಂತ ಕೇಳಿದ್ದಾರೆ. ಸೊ ಉತ್ತರ ಆಗಿರುತ್ತೆ ಯುಎನ್ಎಫ್ಆರ್ ಆಸ್ಪೆಡೆಸ್ ಅಂತ ಹೇಳ್ಬಿಟ್ಟು.
ಸೊ ಈ ವಾಣಿಜ್ಯ ಹಡಗುಗಳು ಮತ್ತು ನೌಕಾಯಾನ ಸ್ವಾತಂತ್ರ್ಯವನ್ನು ರಕ್ಷಿಸಲು ರಕ್ಷಣಾತ್ಮಕ ಸಮುದ್ರ ಭದ್ರತಾ ಕಾರ್ಯಾಚರಣೆಯಾಗಿ ಯುನಫರ್ ಆಸ್ಪೆಡ್ ಅನ್ನು ಪ್ರಾರಂಭಿಸಲಾಯಿತು. ಇದರ ಕಾರ್ಯಾಚರಣಾ ವ್ಯಾಪ್ತಿಯಲ್ಲಿ ಹೋರ್ಮುಜ್ ಜಲಸಂಧಿ, ಒಮಾನ್ ಕೊಲ್ಲಿ, ಅರಬ್ಬಿ ಸಮುದ್ರ, ಬಾಬ್ ಎಲ್ ಮಂದೇಬ್, ಕೆಂಪು ಸಮುದ್ರ ಸೇರಿವೆ. ಇದು ಮುಖ್ಯವಾಗಿ ಪಶ್ಚಿಮ ಹಿಂದೂ ಮಹಾಸಾಗರದ ಕಡಲ್ಗಳ್ಳತನ ವಿರೋಧಿ ಕಾರ್ಯಾಚರಣೆ ಆಗಿದೆ ಅಂತ ನೀವು ನೆನ್ಪಿಡ್ಬೇಕಾಗತ್ತೆ. ಓಕೆ, ಸೊ ಇದು ತುಂಬಾ ಇಂಪಾರ್ಟೆಂಟ್ ಒಂದು ಪ್ರಶ್ನೆ, ಇದನ್ನ ನೆನ್ಪಿಡಿ. ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ, ಅಂಡರ್ ದ ಪೊಲ್ಯೂಟರ್ಸ್ ಪೇ ಪ್ರಿನ್ಸಿಪಲ್ಸ್, ಮಾಲಿನ್ಯಕಾರರೇ ವೆಚ್ಚ ಭರಿಸುವ ತತ್ವದ ಅಡಿಯಲ್ಲಿ ಮಾಲಿನ್ಯದಿಂದ ಹಾನಿಗೊಳಗಾದ ಪರಿಸರವನ್ನು ಪುನಃಸ್ಥಾಪಿಸುವ ಮತ್ತು ಪೀಡಿತರಿಗೆ ಪರಿಹಾರ ನೀಡುವ ವೆಚ್ಚವನ್ನು ಯಾರು ಭರಿಸಬೇಕು? ನೋಡಿ, ಆಪ್ಷನ್ಸ್ ಕೊಟ್ಟಿದ್ದಾರೆ. ಪರಿಣಾಮಕ್ಕೊಳಗಾದ ಸ್ಥಳೀಯ ಸಮುದಾಯ, ಕೇವಲ ಸರ್ಕಾರ, ಮಾಲಿನ್ಯಕಾರಕ, ನ್ಯಾಯಾಂಗ. ಸೊ ಯಾರು ಮಾಲಿನ್ಯಕಾರಕಕ್ಕೆ ಕಾರಣರಾಗಿರ್ತಾರಲ್ಲ ಅವರೇ ಇದನ್ನ ಕೊಡ್ಬೇಕಂತ ಇರುತ್ತೆ. ಹಾಗಾಗಿ ದ ಪೊಲ್ಯೂಟರ್, ದ ಮಾಲಿನ್ಯಕಾರ ಆನ್ಸರ್ ಆಗಿರುತ್ತೆ. ನೆನ್ಪಿಡಿ ಇದನ್ನ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ, ವಿಚ್ ಸ್ಟೇಟ್ಮೆಂಟ್ ಬೆಸ್ಟ್ ಕ್ಯಾಪ್ಚರ್ಸ್ ದ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಆಫ್ ದಿ ಪಾರ್ಲಿಮೆಂಟರಿ ಪ್ರಿವಿಲೇಜಸ್ ಇನ್ ಇಂಡಿಯಾ? ಭಾರತದಲ್ಲಿ ಸಂಸತ್ತಿನ ವಿಶೇಷಾಧಿಕಾರಿಗಳ ಸಂವಿಧಾನಾತ್ಮಕ ಸ್ಥಿತಿಯನ್ನು ಯಾವ ಹೇಳಿಕೆ ಸರಿಯಾಗಿ ವಿವರಿಸುತ್ತದೆ? ಸೊ ಹೇಳಿಕೆಗೆ ಹೋಗ್ಬಿಡೋಣ. ಕೆಲವು ಸಂವಿಧಾನಾತ್ಮಕ, ಕೆಲವು ಸಂಹಿತೀಕರಿಸಿದ ಪದ್ಧತಿಗಳ ಆಧಾರಿತ, ಪಾರ್ಟ್ಲಿ ಕಾನ್ಸ್ಟಿಟ್ಯೂಷನಲ್, ಪಾರ್ಟ್ಲಿ ಅನ್ಕಾಡಿಫೈಡ್, ಸಬ್ಜೆಕ್ಟ್ ಟು ರಿವ್ಯೂ. ಓಕೆ, ಸೊ ಇಲ್ಲಿ ವಿವರಣೆಗೆ ನೋಡೋದಾದ್ರೆ, ಅನುಚ್ಛೇದ 105 ಮತ್ತು 194 ಸಂಸತ್ತು ಹಾಗೂ ರಾಜ್ಯ ವಿಧಾನಮಂಡಲಗಳಲ್ಲಿ ವಾಕ್ ಸ್ವಾತಂತ್ರ್ಯವನ್ನು ರಕ್ಷಿಸುತ್ತವೆ ಮತ್ತು ಸದನಗಳು, ಸದಸ್ಯರು ಮತ್ತು ಸಮಿತಿಗಳ ಇತರ ವಿಶೇಷಾಧಿಕಾರಗಳನ್ನು ಗುರುತಿಸುತ್ತವೆ. ಅನೇಕ ವಿಶೇಷಾಧಿಕಾರಗಳು ಇನ್ನು ಸಂಹಿತೀಕರಿಸದೆ ಸಂಸತ್ತಿನ ಪದ್ಧತಿಯಿಂದ ರೂಪುಗೊಂಡಿವೆ. ಓಕೆ, ಸೊ ಅದನ್ನು ನೆನಪಿಟ್ಕೊಳ್ಳಿ. ಅದಾದ್ಮೇಲೆ ನಿಮಗೆ ವಿಶೇಷಾಧಿಕಾರ ವೈಯಕ್ತಿಕ ಗೌರವವಲ್ಲ, ವಿಧಾನಮಂಡಲವು ತನ್ನ ಸಂವಿಧಾನಾತ್ಮಕ ಕಾರ್ಯವನ್ನು ಸ್ವತಂತ್ರವಾಗಿ ನಿರ್ವಹಿಸಲು ಬೇಕಾದ ಕಾರ್ಯಾತ್ಮಕ ರಕ್ಷಣೆ. ಸೊ ಹಾಗಾಗಿ ಇದು ನ್ಯಾಯಾಲಯಗಳು ಆಂತರಿಕ ಪ್ರಕ್ರಿಯೆಗೆ ಸಾಮಾನ್ಯವಾಗಿ ಹಸ್ತಕ್ಷೇಪದಿದ್ದರೂ ಮೂಲಭೂತ ಸಾಂವಿಧಾನಿಕ ಮಿತಿಗಳ ಉಲ್ಲಂಘನೆ ನ್ಯಾಯಾಂಗ ಪರಿಶೀಲನೆಗೆ ಒಳಗೊಳ್ಳಬಹುದು. ಸೊ ಇದು ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಜುಡಿಷಿಯಲ್ ರಿವ್ಯೂಗೆ ಇದು ಒಳಗೊಳ್ಳಬಹುದು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅನುಚ್ಛೇದ 105 ಮತ್ತು 194 ಸಂಸತ್ತು ಮತ್ತು ರಾಜ್ಯ ವಿಧಾನಗಳಲ್ಲಿ ವಾಕ್ ಸ್ವಾತಂತ್ರ್ಯವನ್ನು ರಕ್ಷಿಸುವ ಒಂದು ಹಕ್ಕನ್ನು ನೀಡುತ್ತೆ. ಅದರ ಉದ್ದೇಶವಾಗಿ ಈ ಒಂದು ಪ್ರಶ್ನೆ ಬಂದಿರುತ್ತೆ ನಿಮಗೆ, ಪಾರ್ಲಿಮೆಂಟರಿ ಪ್ರಿವಿಲೇಜಸ್ ಇನ್ ಇಂಡಿಯಾ. ಓಕೆ, ತುಂಬಾ ಇತ್ತೀಚೆಗೆ ಸುದ್ದಿಯಲ್ಲಿ ಅಂತ ಒಂದು ಪ್ರಶ್ನೆ ಇದು. ಸೊ ನೆನಪಿಡಿ ಇದನ್ನ. ಮುಂದಿನ ಪ್ರಶ್ನೆ ಹೋಗೋಣ. ಎನ್ ಆಪ್ಷನ್ ಕಾಂಟ್ರಾಕ್ಟ್ ಗಿವ್ಸ್ ಇಟ್ಸ್ ಬಯರ್, ಆಪ್ಷನ್ ಒಪ್ಪಂದವು ಖರೀದಿದಾರರಿಗೆ ಏನು ನೀಡುತ್ತದೆ? ಹಕ್ಕು, ಆದರೆ ಬಾಧ್ಯತೆ ಅಲ್ಲ ಅನ್ನೋದು ಉತ್ತರ ಆಗಿರುತ್ತೆ. ಸೊ ಆಪ್ಷನ್ ಖರೀದಿದಾರನು ಪೂರ್ವ ನಿಗದಿತ ಸ್ಟ್ರೈಕ್ ಬೆಲೆಯಲ್ಲಿ ನಿಗದಿತ ಅವಧಿಯೊಳಗೆ ಅಥವಾ ದಿನಾಂಕದಲ್ಲಿ ಮೂಲ ಆಸ್ತಿಯನ್ನು ಖರೀದಿಸುವ ಕಾಲ್ ಅಥವಾ ಮಾರಾಟ ಮಾಡುವ ಪುಟ್ ಹಕ್ಕಿಗಾಗಿ ಪ್ರೀಮಿಯಂ ಪಾವತಿಸುತ್ತಾನೆ. ಸೊ ಇದು ಆಕ್ಷನ್ ಖರೀದಿದಾರರ ಬಗ್ಗೆ ಒಂದು ಡೆಫಿನೇಷನ್. ಓಕೆ, ಅನುಕೂಲಕರವಲ್ಲದಿದ್ದರೆ ಆಕ್ಷನ್ ಅವಧಿ ಮುಗಿಯಲು ಬಿಡಬಹುದು. ಖರೀದಿದಾರನು ಬಳಸಿದರೆ ಮಾರಾಟನಿಗೆ ಸಂಬಂಧಿಸಿದ ಬಾಧ್ಯತೆ ಇರುತ್ತದೆ. ಲೆವರೇಜ್ ಲಾಭ ಮತ್ತು ನಷ್ಟ ಎರಡನ್ನೂ ಹೆಚ್ಚಿಸಬಹುದು. ವಿಶೇಷವಾಗಿ ಶಾರ್ಟ್ ಆಪ್ಷನ್ ತಂತ್ರಗಳಲ್ಲಿ ಅಪಾಯ ಬಹಳ ದೊಡ್ಡದಾಗಬಹುದು. ಆಕ್ಷನ್ಗಳನ್ನು ಮುಖ್ಯವಾಗಿ ಹೆಡ್ಜಿಂಗ್, ಊಹಾಪೋಹ ಮತ್ತು ಬೆಲೆ ಅನ್ವೇಷಣೆಗೆ ಬಳಸಲಾಗುತ್ತದೆ. ಸೊ ನೋಡಿ, an option buyer pays premium for the right to buy, call, sell, to put an underlying asset in a predetermined strike price without or at a specified time. ಸೊ ಇದು ಇದರ ಡೆಫಿನೇಷನ್ ಆಗಿರುತ್ತೆ. ಸೊ ಇನ್ ಆಪ್ಷನ್ ಕಾಂಟ್ರಾಕ್ಟ್ ಎಂದರೆ ಏನು ಅನ್ನೋದನ್ನ ನೀವು ತಿಳ್ಕೊಂಡಿರಿ. ಒಂದು ತುಂಬಾ ಇಂಪಾರ್ಟೆಂಟ್ ಒಂದು ಎಕನಾಮಿಕ್ ಕ್ವಶನ್ ಆಗಿರುತ್ತೆ ಇದು ವಿತ್ ರೆಸ್ಪೆಕ್ಟ್ ಟು ಸೆಕ್ಯೂರಿಟೀಸ್. ಮುಂದಿನ ಪ್ರಶ್ನೆ ನೋಡೋಣ. ಲಾರ್ಜ್ ಹಾರ್ಡನ್ ಕಾರಿಡಾರ್ ಅನ್ನು ಯಾವ ಸಂಸ್ಥೆ ನಡೆಸುತ್ತದೆ? ಸೊ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಇಸ್ರೋ, ನಾಸಾ, ಅಂತಾರಾಷ್ಟ್ರೀಯ ತಾಪಮಾನ ಪರಮಾಣು ಪ್ರಾಯೋಗಿಕ ರಿಯಾಕ್ಟರ್ ಸಂಸ್ಥೆ, ಸರ್ನ್ ಅಂತ ಕೊಟ್ಟಿದ್ದಾರೆ. ಲಾರ್ಜ್ ಹಾರ್ಡನ್ ಕೊಲಿಡಾರ್ ಜಿನಿವಾ ಸಮೀಪದಲ್ಲಿರುವ ವಿಶ್ವದ ಅತಿ ದೊಡ್ಡ ಉನ್ನತ ಶಕ್ತಿಯ ಕಣ ವೇಗವರ್ಧಕವಾಗಿದ್ದು
ಸರ್ನ್ ನಡೆಸುತ್ತದೆ. ಇದು ಪ್ರೋಟಾನ್ ಮತ್ತು ಭಾರಿ ಅಯಾನ್ ಕಿರಣಗಳ ವಿರುದ್ಧ ದಿಕ್ಕಿನಲ್ಲಿ ವೇಗವರ್ಧಿಸಿ ಡಿಕ್ಕಿ ಮಾಡುತ್ತದೆ. ಡಿಟೆಕ್ಟರ್ಗಳು ಮೂಲಭೂತ ಕಣ ಮತ್ತು ಬಲಗಳನ್ನು ಅಧ್ಯಯನ ಮಾಡುತ್ತವೆ. ಹಿಗ್ಸ್ ಬೋಸಾನ್ LHC ಪ್ರಯೋಗಗಳಿಂದ ಇದು ಕಂಡು ಬಂದಿತ್ತು ಅಂತ ನೆನ್ಪಿಡ್ಬೇಕು. ಓಕೆ, ಸೊ ಇದು ಮುಖ್ಯವಾಗಿ ಸರ್ನ್ ನಿಂದ ಇದು ನಡೆಸಲ್ಪಡುತ್ತದೆ. ಇದು ಮುಖ್ಯವಾಗಿ ಪ್ರೋಟಾನ್ ಮತ್ತು ಭಾರಿ ಅಯಾನ್ ಕಿರಣಗಳನ್ನು ವಿರುದ್ಧ ದಿಕ್ಕಿನಲ್ಲಿ ವೇಗವರ್ತಿಸಿ ಡಿಕ್ಕಿ ಮಾಡುತ್ತದೆ. ಇದನ್ನ ಮೊದಲನೇದಾಗಿ ಕಂಡುಹಿಡಿದಿದ್ದು ಹಿಗ್ಸ್ ಬೋಸಾನ್ LHC ಪ್ರಯೋಗಗಳಿಂದ ಅಂತ ಹೇಳ್ಬಿಟ್ಟು ನೀವು ನೆನ್ಪಿಟ್ಕೊಳ್ಬೇಕು. ಸೊ ಇದು ಜಿನೆವಾ ಸಮೀಪದಲ್ಲಿದೆ, ಹಾಗಾಗಿ ಇದನ್ನ ನೆನ್ಪಿಡಿ ನೀವು, ಸಮ್ಟೈಮ್ಸ್ ಕೇಳ್ತಾರೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಮುಂದಿನ ಪ್ರಶ್ನೆ, ಜಯಂತಿ ಕುಮಾರೇಶ್, ಎ ಪ್ರಾಮಿನೆಂಟ್ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಷಿಯನ್, ಇಸ್ ಬೆಸ್ಟ್ ನೋನ್ ಫಾರ್ ಪ್ಲೇಯಿಂಗ್ ವಿಚ್ ಇನ್ಸ್ಟ್ರೂಮೆಂಟ್? ಪ್ರಮುಖ ಭಾರತೀಯ ಶಾಸ್ತ್ರೀಯ ಸಂಗೀತಗಾರ್ತಿ ಜಯಂತಿ ಕುಮಾರೇಶ್ ಅವರು ಯಾವ ವಾದ್ಯವನ್ನು ನುಡಿಸುವುದಕ್ಕಾಗಿ ಪ್ರಸಿದ್ಧರಾಗಿದ್ದಾರೆ? ಸರಸ್ವತಿ ವೀಣೆ, ಸಿತಾರ್, ಸರೋದ್, ಸಂತೂರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ಡಿಫ್ರೆಂಟ್ ವಾದ್ಯಗಳನ್ನ. ಸೊ ಆಪ್ಷನ್ಸ್ ನೋಡುವಾಗ ಆ ಥರ ಇರುತ್ತೆ. ಸರಸ್ವತಿ ವೀಣೆ ನುಡಿಸುವಂತ ಒಂದು ವ್ಯಕ್ತಿ ಇವರು ಜಯಂತಿ ಕುಮಾರೇಶ್. ಅವರು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪರಂಪರೆಯ ಪ್ರಮುಖ ಸರಸ್ವತಿ ವೀಣಾ ವಿದುಷಿಯಾಗಿದ್ದಾರೆ. ವೀಣೆ ದಕ್ಷಿಣ ಭಾರತದ ಶಾಸ್ತ್ರೀಯ ಸಂಗೀತ ಮತ್ತು ಸರಸ್ವತಿ ದೇವಿಯೊಂದಿಗೆ ಆಳವಾದ ಸಂಬಂಧ ಹೊಂದಿರುವ ತಂತಿವಾದ್ಯವಾಗಿದೆ. ಸಿತಾರ್, ಸರೋದ್ ಮತ್ತು ಸಂತೂರ್ ಸಾಮಾನ್ಯವಾಗಿ ಹಿಂದೂಸ್ತಾನಿ ಸಂಗೀತಕ್ಕೆ ಸಂಬಂಧಪಟ್ಟಿದೆ ಅಂತ ನೀವು ನೆನ್ಪಿಡಬೇಕು. ಸೊ ಇಲ್ಲಿ ದಕ್ಷಿಣ ಭಾರತೀಯ ಶಾಸ್ತ್ರೀಯ ಸಂಗೀತ ಮತ್ತು ಹಿಂದೂಸ್ತಾನಿ ಸಂಗೀತ ಇದರಲ್ಲಿ ಉಪಯೋಗಿಸುವಂತ ವಾದ್ಯಗಳ ಬಗ್ಗೆ ನೀವು ತಿಳ್ಕೊಂಡಿರ್ಬೇಕಾಗತ್ತೆ. ಸೊ ಇದಿಷ್ಟು ಸುದ್ದಿಯಲ್ಲಿ ಅಂತ ಒಂದು ವ್ಯಕ್ತಿಯ ಒಂದು ಕರೆಂಟ್ ಅಫೇರ್ಸ್ ನೋಡ್ಬೋದು. ಸೊ ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಕರೆಕ್ಟ್ಲಿ ಐಡೆಂಟಿಫೈಸ್ ದ ಅಫಿಷಿಯಲ್ ಮಾಸ್ಕಾಟ್ ಆಫ್ ದಿ ಸೆನ್ಸಸ್ 2027? ಜನಗಣತಿ 2026ರ ಅಧಿಕೃತ ಚಿಹ್ನೆಗಳನ್ನು ಸರಿಯಾಗಿ ಗುರುತಿಸುವ ಆಯ್ಕೆ ಯಾವುದು? ಓಕೆ, ಸೊ ಮುಂದಿನ ಆಪ್ಷನ್ಸ್ಗಳು ನೋಡೋಣ. ಆಪ್ಷನ್ಸ್ ನೋಡೋದಾದ್ರೆ ಉತ್ತರ ಆಗಿರುತ್ತೆ ಪ್ರಗತಿ ಮಹಿಳಾ ಗಣತಿಗಾರ್ತಿ, ವಿಕಾಸ್ ಪುರುಷ ಗಣತಿದಾರ ಅಂತ ಹೇಳ್ಬಿಟ್ಟು. ಪ್ರಗತಿ ಇಸ್ ಎನ್ ಫೀಮೇಲ್ ಇನಮರೇಟರ್, ವಿಕಾಸ್ ಇಸ್ ಎನ್ ಮೇಲ್ ಇನಮರೇಟರ್ ಅಂತ ಆನ್ಸರ್ ಆಗಿರುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಮಾಸ್ಕಾಟ್ನ ಈ ಸಲ ಕೇಳುವಂತ ಒಂದು ಚಾನ್ಸಸ್ ಹೆಚ್ಚಿರುತ್ತೆ. ಪ್ರಗತಿ ಅಂಡ್ ವಿಕಾಸ್ ಆರ್ ದಿ ಅಫಿಷಿಯಲ್ ಮಾಸ್ಕಾಟ್ಸ್ ಅಸೋಸಿಯೇಟೆಡ್ ವಿತ್ ದ ಸೆನ್ಸಸ್ 2027. Pragati represents female census enumerator, Vikas represents male enumerator. Okay, mascots are integrated to make the census process more accessible and recognizable to the public. Okay, census 2027 is also significant as it is the first digital approach including provision for the self enumeration. Okay, ಸೊ ಸ್ವಯಂ ಗಣನೆಯ ವ್ಯವಸ್ಥೆಯನ್ನು ಒಳಗೊಂಡ ಡಿಜಿಟಲ್ ಪ್ರಥಮ ವಿಧಾನ ಕೂಡ ಇದು ಒಂದು ಪ್ರಾಮುಖ್ಯ ಪಡೆದಿದೆ ಜನಗಣತಿ 2027. ಹಾಗಾಗಿ ಈ ಒಂದು ಪ್ರಶ್ನೆ ಮುಂದಿನ ಎಕ್ಸಾಮಿನೇಷನ್ಗೆ ಕೇಳುವಂತ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಇಂಡಿಯಾ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ಸ್ ಆರ್ ಇಂಟೆಂಡೆಡ್ ಪ್ರೈಮರ್ಲಿ ಟು? ಭಾರತದ ತಂತ್ರಾತ್ಮಕ ಪೆಟ್ರೋಲಿಯಂ ಸಂಗ್ರಹಗಳ ಮುಖ್ಯ ಉದ್ದೇಶ ಯಾವುದು? ಓಕೆ, ತುರ್ತು ಕಚ್ಚಾ ತೈಲ ಬಫರ್ ಒದಗಿಸುವುದು. ನೋಡಿ, ಪ್ರೊವೈಡ್ ಎಮರ್ಜೆನ್ಸಿ ಕ್ರೂಡ್ ಆಯಿಲ್ ಬಫರ್ಸ್. ಯುದ್ಧ, ಪ್ರಕೃತಿ ವಿಕೋಪ ಅಥವಾ ಭೂ ರಾಜಕೀಯ ವ್ಯತ್ಯಯದಿಂದ ಉಂಟಾಗುವ ಗಂಭೀರ ಪೂರೈಕೆ ತುರ್ತು ಪರಿಸ್ಥಿತಿಗೆ ತಂತ್ರಾತ್ಮಕ ಪೆಟ್ರೋಲಿಯಂ ಸಂಗ್ರಹಗಳಲ್ಲಿ ಕಚ್ಚಾ ತೈಲವನ್ನು ಉಳಿಸಲಾಗುತ್ತದೆ. ಇದು ಕಂಪನಿಗಳ ವಾಣಿಜ್ಯ ಸಂಗ್ರಹಕ್ಕೆ ಪೂರಕ ಬದಲಾವಣೆ ಅಲ್ಲ. ಬಿಡುಗಡೆ ನಿರ್ಧಾರದಲ್ಲಿ ವ್ಯತ್ಯಯದ ಪ್ರಮಾಣ, ಶೋಧನಾಲಯದ ಹೊಂದಾಣಿಕೆ ಮತ್ತು ಮರಿಭರ್ತಿ ವೆಚ್ಚ ಪರಿಗಣಿಸಬೇಕು. ಸೊ ನೋಡಿ, ಮುಖ್ಯವಾಗಿ ಇದನ್ನು ನೋಡೋದಾದ್ರೆ, ಸೊ ಯುದ್ಧ ಅಥವಾ ಪ್ರಕೃತಿ ವಿಕೋಪ ಅಥವಾ ಭೂ ರಾಜಕೀಯ ಇಂಟರ್ನ್ಯಾಷನಲ್ ಡಿಪ್ಲೊಮ್ಯಾಟಿಕ್ ಪ್ರಾಬ್ಲಮ್ಸ್ಗಳು ಬಂದಾಗ ಸೊ ಇದನ್ನ ನಾವು ರಿಸರ್ವ್ಸ್ನ ಯೂಸ್ ಮಾಡ್ಕೋಬಹುದು. ತುರ್ತು ಕಚ್ಚಾ ತೈಲ ಬಫರ್ ಆಗಿ ಒದಗಿಸಲಾಗಲಿಕ್ಕೆ ಇದನ್ನ ಮುಖ್ಯ ಉದ್ದೇಶದಿಂದ ಮಾಡಿರ್ತಾರೆ ಅಂತ ನೀವು ತಿಳ್ಕೊಂಡಿರ್ಬೇಕು. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ, ನೀಲಗಿರಿ ತಾರ್ is naturally associated with the which of the following ಅಂತ ಕೇಳಿದ್ದಾರೆ. ನೀಲಗಿರಿ ತಾರ್ ಸಹಜವಾಗಿ ಮುಖ್ಯವಾಗಿ ಯಾವ ಪರಿಸರದೊಂದಿಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಸೊ ನೋಡಿ, ಇಲ್ಲಿ ಉತ್ತರ ಆಗಿರುತ್ತೆ ಪಶ್ಚಿಮ ಘಟ್ಟಗಳ ಎತ್ತರದ ಹುಲ್ಲುಗಾವಲುಗಳು. ಸೊ ನೀಲಗಿರಿ ತಾರ್ ದಕ್ಷಿಣ ಪಶ್ಚಿಮ ನೋಡಿ
ನೀಲಗಿರಿ ತಾರ್ ದಕ್ಷಿಣ ಪಶ್ಚಿಮ ಘಟ್ಟಗಳಿಗೆ ಸ್ಥಳೀಯವಾದ ಪರ್ವತ ಕುರ ಪ್ರಾಣಿಯಾಗಿದೆ. ವಿಶೇಷವಾಗಿ ಇದು ಮೌಂಟೇನ್ ಹುಲ್ಲೆಗಾವಲು ಮತ್ತು ಕಲ್ಲಿನ ಬಂಡೆ ವಾಸಸ್ಥಳಗಳಲ್ಲಿ ಕಂಡು ಬರುತ್ತದೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಇದರ ಒಂದು ಥ್ರೆಟನ್ಡ್ ಹ್ಯಾಬಿಟೇಷನ್ ವಾಸಸ್ಥಳ ಏನಕ್ಕೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಆಕ್ರಮಣಕಾರಿ ಸಸ್ಯ ಆಗಿರ್ಬೋದು, ವಾಸಸ್ಥಳ ತುಂಡಾಗುವುದು, ರಸ್ತೆ ಪ್ರವಾಸೋದ್ಯಮ ಒತ್ತಡ ಮತ್ತು ಐತಿಹಾಸಿಕ ಭೇಟಿ ಪ್ರಮುಖಗಳ ಅಪಾಯದಿಂದ ಇದರ ಒಂದು ವಾಸಸ್ಥಳ ಫ್ರಾಗ್ಮೆಂಟೇಷನ್ ಆಗ್ತಾ ಇದೆ ಅಂತ ನಾವು ಹೇಳ್ಬೋದು. ಸೊ ಇದು ಈ ಒಂದು ನೀಲಗಿರಿ ತಾರ್ ದಕ್ಷಿಣದಲ್ಲಿ ಏನು ಕಂಡು ಬರುತ್ತಲ್ಲ, ಅದು ಹಿಮಾಲಯದಲ್ಲಿ ಕಂಡು ಬರುವಂತಹ ಒಂದು ತಾರ್ಗಿಂತ ಒಂದು ಭಿನ್ನ ಅಂತ ನಾವು ಇಲ್ಲಿ ಕಲಿಕೊಳ್ಬೇಕಾಗತ್ತೆ. ಸೊ ನೀಲಗಿರಿ ತಾರ್ ಇಂದ ಸದರ್ನ್ ಸ್ಟೇಟ್ಸ್ ಆಫ್ ಸದರ್ನ್ ಪಾರ್ಟ್ಸ್ ಆಫ್ ದ ವೆಸ್ಟರ್ನ್ ಘಾಟ್ಸ್ ಆರ್ ಡಿಫರೆಂಟ್ ಫ್ರಮ್ ದಿ ನೀಲಗಿರಿ ತಾರ್ಸ್ ಆಫ್ ದಿ ಹಿಮಾಲಯಸ್. ನೋಡಿ, ಹಾಗಾಗಿ ನೋಡಿ ಇಲ್ಲಿ ಆಪ್ಷನ್ಸ್ ಗಳಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನೀವು ಕನ್ಫ್ಯೂಷನ್ ಆಗಬಾರ್ದು ಈ ಪ್ರಶ್ನೆ ಬಂದಾಗ. ಸೊ ಅವರು ಮುಖ್ಯವಾಗಿ ದಕ್ಷಿಣ ಭಾಗಕ್ಕೆ ಸಂಬಂಧಪಟ್ಟಂತಹ ಒಂದು ನೀಲಗಿರಿ ತಾರ್ ಬಗ್ಗೆ ಕೇಳಿದ್ದಾರೆ. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಈಗ ಮುಂದಿನ ಪ್ರಶ್ನೆ, ವಿತ್ ರೆಫರೆನ್ಸ್ ಟು ಇಂಡಿಯಾಸ್ ಓವರ್ಸೀಸ್ ಕ್ರಿಟಿಕಲ್ ಮಿನರಲ್ ಸ್ಟ್ರಾಟಜಿ, ದ GIS MECL exploration initiative in Zambia is primarily associated with which mineral pair? ಭಾರತದ ವಿದೇಶಿ ಪ್ರಮುಖ ಖನಿಜ ತಂತ್ರಕ್ಕೆ ಸಂಬಂಧಿಸಿದಂತೆ ಜಾಂಬಿಯಾದಲ್ಲಿ GSI MECL ಅನ್ವೇಷಣಾ ಉಪಕ್ರಮವು ಮುಖ್ಯವಾಗಿ ಯಾವ ಖನಿಜ ಜೋಡಿಗಳೊಂದಿಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಸೊ ಇದು ಮುಖ್ಯವಾಗಿ ತಾಮ್ರ ಮತ್ತು ಕೋಬಾಲ್ಟ್ಗೆ ಸಂಬಂಧಪಟ್ಟಿದೆ ಅಂತ ಹೇಳ್ಬಿಟ್ಟು ಉತ್ತರ ಆಗಿರುತ್ತೆ. ಜಾಂಬಿಯಾ ಖನಿಜ ಸಮೃದ್ಧ ಮಧ್ಯ ಆಫ್ರಿಕಾದ, ನೋಡಿ ಮಧ್ಯ ಆಫ್ರಿಕಾದ, ಸೊ ಸೆಂಟ್ರಲ್ ಆಫ್ರಿಕನ್ ಕಾಪರ್ ಬೆಲ್ಟ್ ಅಂಡ್ ಈಸ್ ಗ್ಲೋಬಲಿ ಇಂಪಾರ್ಟೆಂಟ್ ಫಾರ್ ದಿ ಕಾಪರ್ ಅಂಡ್ ಕೋಬಾಲ್ಟ್ ರಿಸೋರ್ಸಸ್. ಸೊ ಇದು ಆ ಒಂದು ಮಧ್ಯ ಆಫ್ರಿಕಾದ ಕಾಪರ್ ಬೆಲ್ಟ್ ಪ್ರದೇಶ ಭಾಗವಾಗಿರುತ್ತೆ. ಇಲ್ಲಿ ಮುಖ್ಯವಾಗಿ ತಾಮ್ರ ಮತ್ತು ಕೋಬಾಲ್ಟ್ ಸಂಪನ್ಮೂಲ ಹೆಚ್ಚಾಗಿರುತ್ತೆ. ಸೊ ಭಾರತೀಯ ಭೂವೈಜ್ಞಾನಿಕ ಸಮೀಕ್ಷೆ GSI ಮತ್ತು ಮಿನರಲ್ ಎಕ್ಸ್ಪ್ಲೋರೇಷನ್ ಅಂಡ್ ಕನ್ಸಲ್ಟೆನ್ಸಿ ಲಿಮಿಟೆಡ್ MECL ವಿದೇಶಿ ಖನಿಜ ಅನ್ವೇಷಣಾ ಸಹಕಾರದಲ್ಲಿ ಈ ಒಂದು ಜಾಂಬಿಯಾದಲ್ಲಿ ಭಾಗವಹಿಸಿವೆ. ತಾಮ್ರವು ವಿದ್ಯುತ್ ಜಾಲಗಳು ಮತ್ತು ನವೀಕರಿಸಬಹುದಾದ ಇಂಧನ ವ್ಯವಸ್ಥೆಗಳಿಗೆ ಅತ್ಯಗತ್ಯವಾಗಿದೆ, ಇಂಪಾರ್ಟೆಂಟ್ ಆಗಿರುತ್ತೆ. ಕೋಬಾಲ್ಟ್ ಬ್ಯಾಟ್ರಿಗೆ ಸಂಬಂಧಪಟ್ಟಿರುತ್ತೆ, ಬ್ಯಾಟ್ರಿಗೆ ಸಂಬಂಧಪಟ್ಟಂತ ತಂತ್ರಜ್ಞಾನಗಳಲ್ಲಿ ಬಳಕೆ ಆಗುತ್ತೆ. ಹಾಗಾಗಿ ನಾವೀಗ EV ಅಂಡ್ ಮುಂತಾದ ಒಂದು ವೆಹಿಕಲ್ಸ್ನ ನಾವು ಡೆವಲಪ್ ಮಾಡಬೇಕು ರಿನ್ಯೂವಬಲ್ ಎನರ್ಜಿ ಬೇಸ್ಡ್ ಅಂತ ಹೇಳಿದ್ರೆ, ಸೊ ನಮಗೆ ಇದರ ಒಂದು ಪ್ರಾಮುಖ್ಯತೆ ತುಂಬ ಇರುತ್ತೆ. ಹಾಗಾಗಿ ಈ ಪ್ರಶ್ನೆ ತುಂಬ ಮುಖ್ಯವಾಗಿರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಎಕ್ಸ್ಟೆಂಡಿಂಗ್ ಚೈಲ್ಡ್ ಕೇರ್ ಬೆನಿಫಿಟ್ಸ್ ಟು ಅಡಾಪ್ಟಿವ್ ಮದರ್ಸ್, ದತ್ತಕ ತಾಯಂದಿರಿಗೆ ಶಿಶುಪಾಲನಾ ಸೌಲಭ್ಯಗಳನ್ನು ವಿಸ್ತರಿಸುವುದು ಮುಖ್ಯವಾಗಿ ಯಾವ ಸಂವಿಧಾನಾತ್ಮಕ ತತ್ವವನ್ನು ಮುಂದುವರಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಸಮಾನತೆ ಮತ್ತೆ ಭೇದ ಭಾವ ನಿಷೇಧ. ಓಕೆ, ಸೊ ದತ್ತು ಪಡೆದ ಮಕ್ಕಳಿಗೂ ಕೂಡ ತಾಯಂದಿರು ಶಿಶುಪಾಲನಾ ಸೌಲಭ್ಯಗಳನ್ನು ನೀಡಬಹುದು. ಅದು ಮುಖ್ಯವಾಗಿ ಸಮಾನತೆ ಮತ್ತು ಭೇದ ಭಾವವನ್ನು ಕಡಿಮೆ ಮಾಡುವುದರ ಒಂದು ಮುಖ್ಯ ತತ್ವದೊಂದಿಗೆ ಅದು ಮುಂದುವರಿಸುತ್ತದೆ ಅಥವಾ ಹೊಂದ್ಕೊಂಡಿರುತ್ತೆ ಅಂತ ನಾವು ಹೇಳ್ಬಹುದು. ಸೊ ದತ್ತಕ ತಾಯಂದಿರನ್ನು ಜೈವಿಕ ತಾಯಂದಿರಿಗಿಂತ ಕಡಿಮೆ ಹಕ್ಕು ಹೊಂದಿರುವಂತೆ ಪರಿಗಣಿಸುವುದು ಪೂರ್ವಾಗ್ರಹವನ್ನು ಬಲಪಡಿಸಿ ದತ್ತಕ ಮಗುವಿನ ನೈಜ ಪಾಲನಾಗ್ಯತೆಗಳನ್ನು ನಿರ್ಲಕ್ಷಿಸಬಹುದು. ಸೊ ಹಾಗಾಗಿ ಈ ಅನುಚ್ಛೇದ 14 ಮತ್ತು 15 ಸಮಾನತೆಯನ್ನು ಬೆಂಬಲಿಸುತ್ತದೆ. ಆ ಒಂದು ಅನುಚ್ಛೇದಗಳು ಇದಕ್ಕೆ ಸಂಬಂಧಪಟ್ಟಿರುತ್ತವೆ ಮತ್ತು ಮಹಿಳೆಯರು ಹಾಗೂ ಮಕ್ಕಳಿಗೆ ರಕ್ಷಣಾತ್ಮಕ ಕ್ರಮಗಳನ್ನು ಅನುಮತಿಸುತ್ತದೆ. ಸೊ ಆರ್ಟಿಕಲ್ 14 ಅಂಡ್ 15 ಏನಿದೆಯಲ್ಲ, ಸೊ ಇದು ಇದಕ್ಕೆ ಸಂಬಂಧಪಟ್ಟಿರುತ್ತೆ. ನೀವು ಅದನ್ನು ನೆನ್ಪಿಡ್ಬೇಕಾಗತ್ತೆ. ಇದು ತುಂಬಾ ಇಂಪಾರ್ಟೆಂಟ್, ರೀಸೆಂಟ್ ಆಗಿ ಕರೆಂಟ್ ಅಫೇರ್ಸ್ ಅಲ್ಲಿ ಬಂದಿರುವಂತಹ ಒಂದು ಕಾನ್ಸೆಪ್ಟ್. ಮುಂದಿನ ಎಕ್ಸಾಮಿನೇಷನ್ಗೆ ನಿಮಗೆ ಕೇಳಬಹುದು. ಓಕೆ, ಸೊ ಈಗ ಮುಂದಿನ ಪ್ರಶ್ನೆ ನೋಡೋಣ. ವಿಚ್ AI enabled ವಾಯ್ಸ್ ಫಸ್ಟ್ ಮಲ್ಟಿಲಿಂಗ್ಯುವಲ್ ಅಗ್ರಿಕಲ್ಚರಲ್ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಪ್ಲಾಟ್ಫಾರ್ಮ್ was launched nationally in 2026 to provide farmers with integrated advisories. ರೈತರಿಗೆ ಸಮಗ್ರ ಸಲಹೆಯನ್ನು ನೀಡಲು 2026ರಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಆರಂಭಿಸಲಾದ ಕೃತಕ ಮತ್ತು ಬುದ್ಧಿ ಆಧಾರಿತ, ನೋಡಿ ರಾಷ್ಟ್ರ ಮಟ್ಟದಲ್ಲಿ ಮಾಡಲಾದಂತಹ ಒಂದು ಕೃತಕ ಬುದ್ಧಿಮತ್ತೆ ಆಧಾರಿತ ಧ್ವನಿ ಪ್ರಥಮ ಬಹುಭಾಷಾ ಕೃಷಿ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ವೇದಿಕೆ ಯಾವುದು ಅಂತ ಕೇಳಿದ್ದಾರೆ. ಸೊ ಉತ್ತರ ಆಗಿರುತ್ತೆ ಭಾರತ್ ವಿಸ್ತಾರ್ ಅಂತ. ಭಾರತ್ ವಿಸ್ತಾರ್ ಕೃತಕ ಬುದ್ಧಿಮತ್ತೆ ಆಧಾರಿತ ಧ್ವನಿ ಪ್ರಥಮ ಮತ್ತು ಬಹುಭಾಷಾ
ಕೃಷಿ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ವೇದಿಕೆಯಾಗಿದೆ. ಸೊ ನೋಡಿ, ಇಲ್ಲಿ ಇದರ ಪೂರ್ಣ ರೂಪ ಕೂಡ ನಮ್ಗೆ ಗೊತ್ತಿರಬೇಕು. ಭಾರತ್ ವಿಸ್ತಾರ್ ಅಂತ ಹೇಳಿದ್ರೆ ಭಾರತ್ ವ್ಯಾಲ್ಯೂ ಇಂಟಗ್ರೇಟೆಡ್ ಸಿಸ್ಟಮ್ ಫಾರ್ ಟೈಮ್ಲಿ ಆಕ್ಸೆಸ್ ಟು ಅಗ್ರಿಕಲ್ಚರ್ ರಿಸೋರ್ಸಸ್. ಓಕೆ, ಸೊ ಇದು ಒಂದು ಕೃತಕ ಬುದ್ಧಿಮತ್ತೆ ಆಧಾರಿತ ಒಂದು ಕೃಷಿಗೆ ಸಂಬಂಧಪಟ್ಟ AI ಇದಾಗಿರುತ್ತೆ. ಸೊ ಇದನ್ನ ಅಗ್ರಿಸ್ಟಾಕ್, ಐಕಾರ್ ಮತ್ತು ಹವಾಮಾನ ಮಾರುಕಟ್ಟೆ ವ್ಯವಸ್ಥೆಗಳಂತಹ ಮೂಲಗಳಿಂದ ಮಾಹಿತಿಯನ್ನು ಏಕೀಕರಿಸಿ ರೈತರಿಗೆ ಸಂದರ್ಭೋಚಿತ ಸಲಹೆಗಳನ್ನು ನೀಡಲು ಮಾಡಲಾಗಿದೆ. ಸೊ ಇದನ್ನು ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು, ನೀವು ಇದನ್ನ ನೆನ್ಪಿಡಿ. ಸೊ ಇದು ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಮುಂದಿನ ಒಂದು ಅಪ್ಕಮಿಂಗ್ ಎಕ್ಸಾಮಿನೇಷನ್ ಅಲ್ಲಿ. ಹಾಗಾಗಿ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಆಗಿರುತ್ತೆ, ಕಾನ್ಸ್ಟಿಟ್ಯೂಷನಲ್ ಚಾಲೆಂಜ್ ಟು ದ ಗವರ್ನಮೆಂಟ್ ಫ್ಯಾಕ್ಟ್ ಚೆಕ್ ಯೂನಿಟ್ ಅಂಡರ್ ದ ಅಮೆಂಡೆಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ರೂಲ್ಸ್ ಪ್ರೈಮರ್ಲಿ ಕನ್ಸರ್ನ್ಸ್ ವಿತ್ ವಿಚ್ ಫಂಡಮೆಂಟಲ್ ರೈಟ್. ನೋಡಿ, ಫಂಡಮೆಂಟಲ್ ರೈಟ್ ಅಂತ ಬಂದಾಗ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಆ ಕ್ವಶನ್. ತಿದ್ದುಪಡಿಗೊಂಡ ಮಾಹಿತಿ ತಂತ್ರಜ್ಞಾನ ನಿಯಮಗಳ ಅಡಿಯಲ್ಲಿ ಸರ್ಕಾರದ ಫ್ಯಾಕ್ಟ್ ಚೆಕ್ ಘಟಕದ ವಿರುದ್ಧ ಸಂವಿಧಾನಾತ್ಮಕ ಸವಾಲು ಮುಖ್ಯವಾಗಿ ಯಾವ ಮೂಲಭೂತ ಹಕ್ಕಿಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಸೊ ನೋಡಿ, ಇಲ್ಲಿ ವಿಧಿ 19(1)A ಅಡಿ ಮಾತು ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಮಾತು ಅನ್ನೋದಕ್ಕಿಂತ ನಾವು ವಾಕ್ ಸ್ವಾತಂತ್ರ್ಯ ಕರಿಬಹುದು, ವಾಕ್ ಸ್ವಾತಂತ್ರ್ಯ ಅಂತ ಅದನ್ನು ಕರಿಬಹುದು. ಓಕೆ, ಸೊ ಹಾಗಾಗಿ ಈ ಒಂದು ಫ್ಯಾಕ್ಟ್ ಚೆಕ್ ಯೂನಿಟ್ ಅಂಡರ್ ದ ಇನ್ಫಾರ್ಮೇಶನ್ ಟೆಕ್ನಾಲಜಿ ರೂಲ್ಸ್ ಫಂಡಮೆಂಟಲ್ ರೈಟ್ ಯಾವ ಒಂದು ಫಂಡಮೆಂಟಲ್ ರೈಟ್ಗೆ ಸಂಬಂಧಪಟ್ಟಿದೆ ಅಥವಾ ಮೂಲಭೂತ ಹಕ್ಕಿಗೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ ವಿಧಿ 19(A). ಓಕೆ, ಸೊ ಇದು ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟ ಒಂದು ಮೂಲಭೂತ ಹಕ್ಕಿಗೆ ಸಂಬಂಧಪಟ್ಟಿದೆ ಅಂತ ನೀವು ನೆನ್ಪಿಡಬೇಕು. ಓಕೆ, ಸೊ ಇದಿಷ್ಟು ಪ್ರಶ್ನೆಯ ಒಂದು ಸಾರ. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ಡಿಫೆನ್ಸ್ ಕಾಂಟ್ರಾಕ್ಟ್ ಸೈನ್ಡ್ ಬೈ ದಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಇನ್ ಮಾರ್ಚ್ 2026. ಸೊ ನೋಡಿ, 6 advanced light helicopter Mk3 maritime role aircrafts were meant for the Indian coast. VL stealth surface to missile air missile were meant for the Indian Navy. ಸೊ ಈ ಎರಡು ಒಂದು ಸ್ಟೇಟ್ಮೆಂಟ್ ಯಾವ ಒಂದು ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ. ಸೊ ಎರಡು ಸ್ಟೇಟ್ಮೆಂಟ್ ಸರಿಯಾಗಿದೆ. ಹಾಗಾಗಿ ಸೊ ನಾವಿಲ್ಲಿ ನೋಡ್ಬೋದು ವಿವರಣೆ ಎರಡು ಸರಿಯಾಗಿದೆ. ರಕ್ಷಣಾ ಸಚಿವಾಲಯ ಸುಮಾರು 5,083 ಕೋಟಿ ಮೌಲ್ಯದ ಒಪ್ಪಂದ ಮಾಡಿಕೊಂಡಿದೆ. ಅದರ ಪ್ರಕಾರ ಭಾರತೀಯ ಕರಾವಳಿ ಕಾವಲು ಪಡೆಗಾಗಿ 6 ALH-MK ಸಮುದ್ರ ಕಾರ್ಯಾಚರಣೆ ಹೆಲಿಕಾಪ್ಟರ್ಗಳು ಮತ್ತು ಭಾರತೀಯ ನೌಕಾಪಡೆಗಾಗಿ VL ಸ್ಟಿಲ್ತ್ ಭೂಮಿಯಿಂದ ಆಕಾಶಕ್ಕೆ ಹೊಡೆಯುವ ಅಥವಾ ಹಾರುವ ಕ್ಷಿಪಣಿಗಳ ಒಂದು ಒಪ್ಪಂದನ ಮಾಡಿಕೊಂಡಿದೆ ಅಂತ ನೀವು ನೆನಪಿಟ್ಕೊಳ್ಬೇಕು. ಓಕೆ, ಸೊ ಇದು 5,083 ಕೋಟಿ ಆಗಿರೋದ್ರಿಂದ ದೊಡ್ಡ ಒಂದು ಮೊತ್ತವಾಗಿರೋದ್ರಿಂದ ಈ ತರ ಒಂದು ಕ್ವಶನ್ಸ್ಗಳು ಇದಕ್ಕೆ ಸಂಬಂಧಪಟ್ಟಂತೆ ಬರಬಹುದು. ಹಾಗಾಗಿ ಈ ಪ್ರಶ್ನೆನ ನೀವು ನೆನ್ಪಿಡಿ. ಮುಂದಿನ ಪ್ರಶ್ನೆ ಹೋಗೋಣ. ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ಸ್ ನೆಟ್ವರ್ಕ್ಸ್ ಪ್ರೈಮರಿಲಿ ಸಪ್ಲೈ, ನಗರ ಅನಿಲ ವಿತರಣಾ ಜಾಲಗಳು ಮುಖ್ಯವಾಗಿ ಯಾವುದನ್ನು ಪೂರೈಸುತ್ತವೆ? ಸೊ ಆಪ್ಷನ್ಸ್ಗಳನ್ನ ನೋಡಿ, ಅಬ್ಸರ್ವ್ ಮಾಡಿ. ಸೊ ಪೈಪ್ ನೈಸರ್ಗಿಕ ಅನಿಲ ಮತ್ತು ಸಂಕುಚಿತ ನೈಸರ್ಗಿಕ ಅನಿಲ, ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಮತ್ತು ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ನ ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ಸ್ ನೆಟ್ವರ್ಕ್ಸ್ಗಳು ಮಾಡ್ತವೆ ಅಂತ ನೀವು ನೆನ್ಪಿಟ್ಟಿರಬೇಕು. ಬೇರೆ ಬೇರೆ ಆಪ್ಷನ್ಸ್ ಕೊಟ್ಟಿದ್ದಾರೆ, ಆ ಆಪ್ಷನ್ಸ್ಗಳನ್ನ ಕೂಡ ನೀವು ಓದಬೇಕಾಗತ್ತೆ. ಸೊ ಅದನ್ನು ನೆನ್ಪಿಡಿ. ಮುಂದಿನ ಪ್ರಶ್ನೆ ಹೋಗೋಣ. ದ ಮೂಸಿ ರಿವರ್ ವಿಚ್ ಫ್ಲೋಸ್ ಥ್ರೂ ಹೈದರಾಬಾದ್ ಈಸ್ ಎ ಟ್ರಿಬ್ಯೂಟರಿ ಆಫ್ ದಿ ವಿಚ್ ಮೇಜರ್ ರಿವರ್ ಅಂತ ಕೇಳಿದ್ದಾರೆ. ಹೈದರಾಬಾದ್ ಮೂಲಕ ಹರಿಯುವ ಮೂಸಿ ನದಿ ಯಾವ ಪ್ರಮುಖ ನದಿಯ ಉಪನದಿಯಾಗಿದೆ? ಸೊ ಇದು ಕೃಷ್ಣಾ ನದಿಯ ಉಪನದಿಯಾಗಿದೆ ಅಂತ ನೀವು ನೆನ್ಪಿಡಿ. ಇದು ತೆಲಂಗಾಣದ ಅನಂತಗಿರಿ ಬೆಟ್ಟಗಳಲ್ಲಿ ಉಗಮಿಸಿ ಕೆಳಭಾಗದಲ್ಲಿ ಕೃಷ್ಣಾ ನದಿಯನ್ನು ಸೇರುತ್ತದೆ, ಹಾಗಾಗಿ ಅದರ ಉಪನದಿ ಇದು. ಸೊ ಗೋದಾವರಿ ಮತ್ತು ಪೆನ್ನಾರ್ ನದಿ ಏನಿದೆಯಲ್ಲ ಅವು ಪ್ರತ್ಯೇಕ ನದಿ ವ್ಯವಸ್ಥೆ ಆಗಿದೆ. ಹಾಗಾಗಿ ಮೂಸಿ ರಿವರ್ ಏನಿದೆಯಲ್ಲ ಈ ಒಂದು ಗೋದಾವರಿ ಅಥವಾ ಪೆನ್ನಾರ್ ನದಿಗೆ ಸಂಬಂಧಪಟ್ಟಿಲ್ಲ ಅಂತ ಹೇಳ್ಬಿಟ್ಟು ನೀವು ನೆನ್ಪಿಡ್ಬೇಕು. ಸೊ ಇದು ಕೃಷ್ಣಾ ನದಿಯ ಉಪನದಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ, mRNA ವ್ಯಾಕ್ಸಿನ್. ನೋಡಿ, ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದು. mRNA ಮೇಲೆ ಒಂದಲ್ಲ ಒಂದು ಕ್ವಶನ್ ಬರ್ತಾನೆ ಇರುತ್ತೆ ನಿಮಗೆ. ಸೊ mRNA ಲಸಿಕೆ ಮುಖ್ಯವಾಗಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಎಲ್ಲ ಆಪ್ಷನ್ಸ್ಗಳನ್ನ ನೀವು ಓದಬೇಕಾಗತ್ತೆ. ದೇಹದ ಕೋಶಗಳು ತಾತ್ಕಾಲಿಕವಾಗಿ ಆಂಟಿಜೆನ್ ತಯಾರಿಸಲು ಜನ್ಯ ಸೂಚನೆ ನೀಡುವುದು,
ಸ್ವೀಕರಿಸುವವರ ನ್ಯೂಕ್ಲಿಯರ್ DNA ಅನ್ನು ಶಾಶ್ವತವಾಗಿ ಬದಲಿಸುವುದು. ನೋಡಿ, ಶಾಶ್ವತವಾಗಿ ಅಂತ ಹೇಳಿದ್ದಾರೆ, ಸೊ ಹಾಗಾಗಿ ತಪ್ಪಾಗಿರ್ಬೋದು. ಪೂರ್ಣವಾಗಿ ಪ್ರಕೃತಿಯಾಗುವ ರೋಗಕಾರವನ್ನು ಚುಚ್ಚುವುದು. ಎಲ್ಲ ಸ್ಮೃತಿ ಬಿ ಕೋಶಗಳನ್ನು ನಾಶಪಡಿಸುವುದು. ನೋಡಿ, ಇದರ ಪ್ರಕಾರ ಉತ್ತರ ಆಗಿರುತ್ತೆ ಇಂಗ್ಲಿಷಲ್ಲಿ ನೋಡೋದಾದ್ರೆ ಡೆಲಿವರಿಂಗ್ ಟೆಂಪರರಿ ಜೆನೆಟಿಕ್ ಇನ್ಸ್ಟ್ರಕ್ಷನ್ಸ್ ಫಾರ್ ದಿ ಆಂಟಿಜನ್ ಪ್ರೊಡಕ್ಷನ್. ನೋಡಿ, ಇದು ಟೆಂಪರರಿ. ಆಂಟಿಜನ್ ತಯಾರಿಕೆಗೆ ತಾತ್ಕಾಲಿಕ ಜನ್ಯ ಸೂಚನೆ, ಇದಾಗಿರುತ್ತೆ ಉತ್ತರ. ಸೊ ಹಾಗಾಗಿ mRNA ಲಸಿಕೆ ಸಾಮಾನ್ಯವಾಗಿ ಲಿಪಿಡ್ ನ್ಯಾನೋಕರಣಗಳಿಗೆ ಮೆಸೆಂಜರ್ RNA ಅನ್ನು ಕೋಶದ ಸೈಟೋಪ್ಲಾಸಮ್ಗೆ ತಲುಪಿಸುತ್ತದೆ. ಇದೇನು ಮಾಡುತ್ತೆ ಅಂತ ಹೇಳಿದ್ರೆ mRNA ವ್ಯಾಕ್ಸಿನ್ಸ್ ಡೆಲಿವರ್ಸ್ ಮೆಸೆಂಜರ್ RNA. ಓಕೆ, ಈ ಮೆಸೆಂಜರ್ RNA ಏನಿದೆಯಲ್ಲ ಅದನ್ನ ತಗೊಂಡು ಯೂಶಲಿ ಇನ್ಸೈಡ್ ಲಿಪಿಡ್ ನ್ಯಾನೋಪಾರ್ಟಿಕಲ್ಸ್ ಇನ್ ಟು ದಿ ಸೈಟೋಪ್ಲಾಸಮ್. ಓಕೆ, ಸೊ ಡೆಲಿವರ್ಸ್ ಇದನ್ನು ತಗೊಂಡೋಗುತ್ತೆ. ರೈಬೋಸೋಮ್ಸ್ ಟ್ರಾನ್ಸ್ಲೇಟ್ ಇಟ್ ಇಂಟು ಸೆಲೆಕ್ಟೆಡ್ ಆಂಟಿಜನ್. ರೈಬೋಸೋಮ್ ಅವಾಗ ಏನು ಮಾಡುತ್ತೆ ಅಂತ ಹೇಳಿದ್ರೆ ರೈಬೋಸೋಮ್ ಅದನ್ನು ಆಯ್ದ ಆಂಟಿಜನ್ ಆಗಿ ಅನುವಾದಿಸಿ ಪ್ರತಿಕಾಯ ಮತ್ತು ಟಿ ಕೋಶಗಳ ಪ್ರಕ್ರಿಯೆಯನ್ನು ಉಂಟು ಮಾಡುತ್ತದೆ. ಸೊ ಇದು ಆಗತ್ತೆ. The mRNA does not need to enter the nucleus, okay, and is broken down after a short period. It does not normally integrate into the DNA. ಇದು ಶಾಶ್ವತವಾಗಿ ಅದರ ಜೊತೆಗೆ ಸೇರ್ಕೊಳ್ಳಲ್ಲ. ನೋಡಿ, mRNA ನ್ಯೂಕ್ಲಿಯಸ್ಗೆ ಪ್ರವೇಶಿಸಬೇಕಾಗಿಲ್ಲ ಮತ್ತು ಕಡಿಮೆ ಅವಧಿಯಲ್ಲಿ ಇದು ಕುಸಿದು ಹೋಗ್ಬೋದು. ಸಾಮಾನ್ಯವಾಗಿ DNA-ಗೆ ಇದು ಸೇರುವುದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಹಾಗಾಗಿ ಇದು ಎರಡನೇ ಸ್ಟೇಟ್ಮೆಂಟ್ಗೆ ಬಂದಾಗ ಇದು ಸ್ವೀಕರಿಸಿರೋ ನ್ಯೂಕ್ಲಿಯರ್ DNA ಅನ್ನು ಶಾಶ್ವತವಾಗಿ ಬದಲಾಯಿಸುವುದು ಅನ್ನೋದು ಒಂದು ತಪ್ಪಾದ ಸ್ಟೇಟ್ಮೆಂಟ್ ಆಗಿರುತ್ತೆ. ಸೊ ಇದರ ಮುಖ್ಯ ಒಂದು ಉದ್ದೇಶ ಏನಿರುತ್ತೆ ಅಂತ ಹೇಳಿದ್ರೆ, ಕಾರ್ಯ ಏನಿರುತ್ತೆ ಅಂತ ಹೇಳಿದ್ರೆ ಆಂಟಿಜನ್ ತಯಾರಿಕೆಗೆ ತಾತ್ಕಾಲಿಕ ಜನ್ಯ ಸೂಚನೆ ಅಂತ. ಓಕೆ, ಡೆಲಿವರಿಂಗ್ ಟೆಂಪರರಿ ಜೆನೆಟಿಕ್ ಇನ್ಸ್ಟ್ರಕ್ಷನ್ಸ್ ಫಾರ್ ದಿ ಆಂಟಿಜನ್ ಪ್ರೊಡಕ್ಷನ್. ಆ ಒಂದು ಪ್ರೋಸೆಸ್ ಏನಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಇದನ್ನು ನೀವು ನೋಡಿಕೊಂಡ್ರೆ ನೀವು ಈ ತರ ಪ್ರಶ್ನೆಗೆ ಉತ್ತರ ಮಾಡ್ಬೋದು. ಸೊ ಮುಂದಿನ ಪ್ರಶ್ನೆ ಬರೋಣ. The relaxation of traditional locus standi in India is most closely associated with the growth of. ಪಾರಂಪರಿಕ ಲೋಕಸ್ ಸ್ಟ್ಯಾಂಡಿ ನಿಯಮದ ಸಡಿಲಿಕೆ ಭಾರತದಲ್ಲಿ ಮುಖ್ಯವಾಗಿ ಯಾವ ವ್ಯವಸ್ಥೆಯ ಬೆಳವಣಿಗೆಗೆ ಸಂಬಂಧಿಸಿದ ಅಂತ ಕೇಳಿದ್ದಾರೆ. ಸೊ ಇದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ಗೆ ಸಂಬಂಧಪಟ್ಟಿದೆ. ಸೊ ಅದನ್ನು ನೆನ್ಪಿಡಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ, what is the correct expansion of Bhavya, the scheme approved for developing plug and play industrial parks? Okay, ಸಿದ್ಧ ಮೂಲಸೌಕರ್ಯ ಹೊಂದಿದ ಕೈಗಾರಿಕಾ ಉದ್ಯಾನಗಳನ್ನು ಅಭಿವೃದ್ಧಿಪಡಿಸಲು ಅನುಮೋದಿಸಲಾದ ಭವ್ಯ ಯೋಜನೆಯ ಸರಿಯಾದ ಪೂರ್ಣ ರೂಪ ಯಾವುದು? ಈ ತರ ಪೂರ್ಣ ರೂಪ ಆ ತರ ಕ್ವಶನ್ಸ್ಗಳು ಕೇಳ್ತಾನೆ ಇರ್ತಾರೆ. ಸೊ ಇದನ್ನು ನೆನ್ಪಿಡ್ಬೇಕಾಗತ್ತೆ ನೀವು. ಭಾರತ್ ಔದ್ಯೋಗಿಕ್ ವಿಕಾಸ್ ಯೋಜನಾ ಇದರ ಪೂರ್ಣ ರೂಪ. ಭವ್ಯ ಎಂದರೆ ಭಾರತ್ ಔದ್ಯೋಗಿಕ್ ವಿಕಾಸ್ ಯೋಜನಾ. ಇದು ಉತ್ಪಾದನಾ ಘಟಕಗಳು ತ್ವರಿತವಾಗಿ ಕಾರ್ಯಾರಂಭಿಸುವುದಾದಂತೆ ಸಿದ್ಧ ಮೂಲಸೌಕರ್ಯ ಹೊಂದಿರುವ 100 ಕೈಗಾರಿಕಾ ಉದ್ಯಾನಗಳನ್ನು ಅಭಿವೃದ್ಧಿಪಡಿಸುವ ಉದ್ದೇಶವಾಗಿದೆ. ಸೊ ನೋಡಿ, ಇಲ್ಲಿ ಭವ್ಯ ಸ್ಟ್ಯಾಂಡ್ಸ್ ಫಾರ್ ದಿ ಭಾರತ್ ಔದ್ಯೋಗಿಕ್ ವಿಕಾಸ್ ಯೋಜನಾ. ಸ್ಕೀಮ್ ಪ್ರೊವೈಡ್ಸ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ 100 ಪ್ಲಗ್ ಅಂಡ್ ಪ್ಲೇ ಇಂಡಸ್ಟ್ರಿಯಲ್ ಪಾರ್ಕ್ಸ್ with ready infrastructure so that manufacturing units can begin operations more quickly. Okay, so ಇದನ್ನ ಯಾವುದರ ಒಂದು ಅಡಿಯಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಇದು DPIIT ಅಡಿಯಲ್ಲಿ ರಾಷ್ಟ್ರೀಯ ಕೈಗಾರಿಕಾ ಕಾರಿಡಾರ್ ಅಭಿವೃದ್ಧಿ ನಿಗಮದ ಮೂಲಕ ಜಾರಿಗೊಳಿಸಲಾಗುತ್ತೆ. ಈ ಒಂದು ಡಿಪಾರ್ಟ್ಮೆಂಟ್ ನೀವು ನೆನ್ಪಿಟ್ಕೊಳ್ಬೇಕು, ಯಾವ ಡಿಪಾರ್ಟ್ಮೆಂಟ್ ಅಂತ ಕೂಡ ಸಮಟೈಮ್ಸ್ ಕೇಳ್ತಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಮುಂದಿನ ಪ್ರಶ್ನೆ, which institution was created by BRICS? ಬ್ರಿಕ್ಸ್ ದೇಶಗಳು ಬಹುಪಕ್ಷೀಯ ಅಭಿವೃದ್ಧಿ ಬ್ಯಾಂಕ್ ಆಗಿ ಯಾವ ಸಂಸ್ಥೆಯನ್ನು ಸ್ಥಾಪಿಸಿವೆ? ಸೊ ನೋಡಿ, ಇಲ್ಲಿ ನವ ಅಭಿವೃದ್ಧಿ ಬ್ಯಾಂಕ್, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕು ಒಂದು ಬ್ರಿಕ್ಸ್ ದೇಶಗಳು ಬಹುಪಕ್ಷೀಯ ಅಭಿವೃದ್ಧಿ ಬ್ಯಾಂಕ್ ಆಗಿ ಮಾಡಿರುವಂಥ ಒಂದು ಸಂಸ್ಥೆ ಇದು. ಇದರ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ನೋಡೋದಾದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಶಾಂಘೈಯಲ್ಲಿದೆ ಇದು. ಓಕೆ, ಸೊ ಇದು ಬ್ರಿಕ್ಸ್ ಒಂದು ಮಾಡಿರುವಂಥ ಒಂದು ಬ್ಯಾಂಕ್ ಏನಿದೆಯಲ್ಲ, ಇದು ಬ್ರಿಕ್ಸ್ಗೆ ಪ್ರತ್ಯೇಕ ದ್ರವ್ಯತೆ ನೆರವು ವ್ಯವಸ್ಥೆಯಾದ ಕಾಂಟಿಂಜೆಂಟ್ ರಿಸರ್ವ್ ಅರೇಂಜ್ಮೆಂಟ್ ಅನ್ನು ಸಹ ರಚಿಸಿದೆ. ಇದು ಕೂಡ ನಿಮ್ಗೆ ಇಂಪಾರ್ಟೆಂಟು. ಪ್ರಧಾನ ಕಚೇರಿ ಎಲ್ಲಿದೆ ಅಂತ ನೋಡ್ಕೊಳ್ಳಿ. ಸೊ ಇಲ್ಲಿ 3
ಪಾಯಿಂಟ್ಸ್ ನಿಮಗೆ ನೆನ್ಪಿಡ್ಬೇಕಾಗತ್ತೆ, ಅದನ್ನ ನೀವು ನೆನ್ಪಿಟ್ಕೊಳ್ಬೇಕು. ಮುಂದಿನ ಪ್ರಶ್ನೆ ಹೋಗೋಣ. ಸೊ ಮುಂದಿನ ಪ್ರಶ್ನೆ ಆಗಿರುತ್ತೆ, ವಿಚ್ ಸ್ಕ್ರೀನಿಂಗ್ ಮೆಥಡ್ ಈಸ್ ಮೋಸ್ಟ್ ಎಫೆಕ್ಟಿವ್ ಫಾರ್ ಡಿಟೆಕ್ಟಿಂಗ್ HIV, hepatitis B and hepatitis C infections in donated blood during the early window period. ಓಕೆ, ಸೊ ದಾನವಾಗಿ ಸಂಗ್ರಹಿಸಿದ ರಕ್ತದಲ್ಲಿ HIV, ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ಸೋಂಕುಗಳನ್ನು ಆರಂಭಿಕ ಅವಧಿಯಲ್ಲೇ ಪತ್ತೆ ಹಚ್ಚಲು ಅತ್ಯಂತ ಪರಿಣಾಮಕಾರಿ ತಪಾಸಣಾ ವಿಧಾನ ಯಾವುದು? ತುಂಬಾ 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 ಇಂಪಾರ್ಟೆಂಟ್ ಕ್ವಶನ್ ಇದು, ನೆನ್ಪಿಟ್ಕೊಳ್ಳಿ. ನೀವು HIV ಅಂಡ್ ಅದರ್ ಟೆಸ್ಟ್ ಅದನ್ನ ಮಾಡ್ಬೇಕಂತ ಹೇಳಿದ್ರೆ ಎಲಿಸಾ ಟೆಸ್ಟ್ ಮಾಡ್ತಾ ಇದ್ರು ಮುಂಚೆ, ಆಯ್ತಾ? ಸೊ ಈಗ ಒಂದು ತುಂಬಾ ಇಂಪಾರ್ಟೆಂಟ್ ಒಂದು ಟೆಕ್ ಯೂಸ್ ಮಾಡ್ತಾ ಇದ್ದಾರೆ. ಆ ಒಂದು ಟೆಕ್ ಏನಂತ ಹೇಳಿದ್ರೆ ನ್ಯೂಕ್ಲಿಕ್ ಆಸಿಡ್ ಟೆಸ್ಟಿಂಗ್ ಅಂತ ಕರೀತಾರೆ. ಸೊ ಉತ್ತರ ಆಗಿರುತ್ತೆ ನ್ಯೂಕ್ಲಿಕ್ ಆಸಿಡ್ ಟೆಸ್ಟಿಂಗ್. ಓಕೆ, ಸೊ ಇದರ ಪ್ರಕಾರ ಈ NAT ವಿಧಾನವು ಪ್ರತಿ ಕಾಯಗಳು ಅಥವಾ ಪ್ರತಿ ಜನಕಗಳು ಪತ್ತೆಯಾಗುವವರೆಗೆ ಕಾಯದೆ ವೈರಸ್ನ ಜನ್ಯ ವಸ್ತುವನ್ನೇ ಪತ್ತೆ ಹಚ್ಚುತ್ತದೆ. NAT detects the genetic material of the viruses rather than waiting for the antibodies or antigens to become detectable. ಸೊ ಹಾಗಾಗಿ ಇದು HIV, HBV ಮತ್ತು HCV ಸೋಂಕುಗಳನ್ನು ಹೆಚ್ಚು ಬೇಗ ಗುರುತಿಸಿ ರೋಗ ನಿರ್ಣಯದ ಅವಧಿಯನ್ನು ಗಣನೀಯವಾಗಿ ಕಡಿಮೆ ಮಾಡಬಹುದು. ಹಾಗಾಗಿ ಇದು ಬೇರೆ ಒಂದು ಟೆಸ್ಟ್ಗಳಿಗಿಂತ ತುಂಬಾ ಎಫಿಷಿಯೆಂಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಎಲಿಸಾ ಒಂದು ಪ್ರಮುಖ ಸೆರಾಲಜಿಕಲ್ ತಪಾಸಣಾ ವಿಧಾನವಾದರೂ ಸಾಮಾನ್ಯವಾಗಿ ನ್ಯಾಟ್ಗಿಂತ ತಡವಾಗಿ ಸೋಂಕನ್ನು ಪತ್ತೆ ಹಚ್ಚುತ್ತದೆ. ಹಾಗಾಗಿ ಈ ನ್ಯೂಕ್ಲಿಕ್ ಆಸಿಡ್ ಟೆಸ್ಟಿಂಗ್ ಏನಿದೆಯಲ್ಲ, ತುಂಬಾ ಕ್ವಿಕ್ ಒಂದು ವಿಧಾನ ಅಂತ ನಾವು ಹೇಳ್ತಾ ಇದ್ದಾರೆ ಇಲ್ಲಿ. ಅದನ್ನ ನೆನ್ಪಿಡಿ, ತುಂಬಾ ಒಂದು ಇಂಪಾರ್ಟೆಂಟ್ ಕ್ವಶನ್. ಮುಂದಿನ ಒಂದು ಎಕ್ಸಾಮಿನೇಷನ್ಗೆ ಇದನ್ನ ಎಕ್ಸ್ಪೆಕ್ಟ್ ಮಾಡಬಹುದು ನಾವು. ಓಕೆ, ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ದ ಟರ್ಮ್ ಪಬ್ಲಿಕ್ ಅಥಾರಿಟಿ, ನೋಡಿ ಇತ್ತೀಚೆಗೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಬಗ್ಗೆ ತುಂಬಾ ಸುದ್ದಿಯಲ್ಲಿತ್ತು. ಹಾಗಾಗಿ ಈ ಒಂದು ವರ್ಡ್ ಕೂಡ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಪಬ್ಲಿಕ್ ಅಥಾರಿಟಿ ಈಸ್ ಡಿಫೈನ್ಡ್ ಅಂಡರ್ ವಿಚ್ ಪ್ರಾವಿಷನ್ಸ್ ಆಫ್ ದಿ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ 2005. ಓಕೆ, ಸೊ ಮಾಹಿತಿ ಹಕ್ಕು ಕಾಯ್ದೆ 2005 ಅಡಿಯಲ್ಲಿ ಸಾರ್ವಜನಿಕ ಪ್ರಾಧಿಕಾರ ಎಂಬ ಪದವನ್ನು ಯಾವ ಉಪಬಂಧದಲ್ಲಿ ವ್ಯಾಖ್ಯಾನಿಸಲಾಗಿದೆ ಅಂತ ಕೇಳಿದ್ದಾರೆ. ಕಲಂ 2, ಕಲಂ 3, ಕಲಂ 4, ಕಲಂ 8 ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಕಲಂ 2H ಆನ್ಸರ್ ಆಗಿರುತ್ತೆ. ನೋಡಿ, ಮಾಹಿತಿ ಹಕ್ಕು ಕಾಯ್ದೆ ಕಲಂ 2H ಸಾರ್ವಜನಿಕ ಪ್ರಾಧಿಕಾರವನ್ನು ವ್ಯಾಖ್ಯಾನಿಸುತ್ತದೆ. ಇದು 1ನೇ ಪಾಯಿಂಟ್. ಸಂವಿಧಾನದ ಅಥವಾ ಅದರ ಅಡಿಯಲ್ಲಿ ಸಂಸತ್ತು ಮತ್ತು ರಾಜ್ಯ ವಿಧಾನಮಂಡಲಗಳ ಕಾನೂನಿನಿಂದ ಅಥವಾ ಸರ್ಕಾರದ ಅಧಿಸೂಚನೆ ಆದೇಶದಿಂದ ಸ್ಥಾಪಿಸಲಾದ ಸಂಸ್ಥೆಗಳು ಇದರ ವ್ಯಾಪ್ತಿಗೆ ಬರುತ್ತವೆ. ಸೊ ಏನೇನು ಬರುತ್ತೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. 2ನೇ ಪಾಯಿಂಟ್. ಸರ್ಕಾರದಿಂದ ಗಣನೀಯ ಹಣಕಾಸು ನೆರವು ಪಡೆಯುವ ಸಂಸ್ಥೆಗಳು, ನೋಡಿ 3ನೇ ಪಾಯಿಂಟ್. ಮತ್ತು ಸರ್ಕಾರೇತರ ಸಂಸ್ಥೆಗಳು ಇದರಲ್ಲಿ ಒಳಗೊಳ್ಳಬಹುದು. ಸೊ ಇದು ವೆರಿ ಇಂಪಾರ್ಟೆಂಟ್. ಇನ್ನು 3ನೇ ಪಾಯಿಂಟ್. ಸೊ ಕಲಂ 3 ನಾಗರಿಕರಿಗೆ ಮಾಹಿತಿ ಹಕ್ಕನ್ನು ನೀಡುತ್ತದೆ. ಕಲಂ 4 ಸ್ವಯಂ ಪ್ರೇರಿತ ಬಹಿರಂಗಪಡಿಸುವಿಕೆಗೆ ಸಂಬಂಧಿಸುತ್ತದೆ. ಕಲಂ 8 ವಿನಾಯಿತಿಗಳನ್ನು ಪಟ್ಟಿ ಮಾಡುತ್ತದೆ. ಸೊ ಇದಿಷ್ಟು ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅದರ ಒಂದು ಕಲಂ ಅಲ್ಲಿ ಸಾರ್ವಜನಿಕ ಪ್ರಾಧಿಕಾರ ಪಬ್ಲಿಕ್ ಅಥಾರಿಟಿ ಬಗ್ಗೆ ನಿಮಗೆ ಮಾಹಿತಿ. ಸೊ ಈ ಒಂದು ಪ್ರಶ್ನೆನ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಇನ್ ಅಪ್ಕಮಿಂಗ್ ಎಕ್ಸಾಮಿನೇಷನ್. ಹಾಗಾಗಿ ಇದನ್ನು ನೆನ್ಪಿಡಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಆಗಿರುತ್ತೆ, ಇನ್ ಚೈಲ್ಡ್ ನ್ಯೂಟ್ರಿಷನ್ ಅಸೆಸ್ಮೆಂಟ್ ಸ್ಟಂಟಿಂಗ್ ಮೀನ್ಸ್. ಮಕ್ಕಳ ಪೋಷಣಾ ಮೌಲ್ಯಮಾಪನದಲ್ಲಿ ಸ್ಟಂಟಿಂಗ್ ಎಂದರೆ ಏನು ಅಂತ ಕೇಳಿದ್ದಾರೆ. ಡೆಫಿನೇಷನ್ ಆಫ್ ಸ್ಟಂಟಿಂಗ್ ಗೊತ್ತಿರಬೇಕು. ಓಕೆ, ಸೊ ಸ್ಟಂಟಿಂಗ್ ನ ಹೇಗೆ ಡಿಫೈನ್ ಮಾಡುತ್ತಾರೆ? ವಯಸ್ಸಿಗೆ ಹೋಲಿಸಿದಾಗ ಕಡಿಮೆ ಎತ್ತರ, ಇದು ಸ್ಟಂಟಿಂಗ್. ಓಕೆ, ಸ್ಟಂಟಿಂಗ್ ದೀರ್ಘಕಾಲಿಕ ಅಥವಾ ಮರುಕಳಿಸುವ ಅಪೋಷಣೆಯನ್ನು ಸೂಚಿಸಿ ವಯಸ್ಸಿಗೆ ಕಡಿಮೆ ಎತ್ತರವಾಗಿ, ಅಂದ್ರೆ ಕಡಿಮೆ ಎತ್ತರ ಇರುತ್ತೆ. ಆ ಒಂದು ವಯಸ್ಸಿಗೆ ಏನಾಗಿರ್ಬೇಕಲ್ಲ ಎತ್ತರ, ಆ ಒಂದು ಎತ್ತರ ಇರಲ್ಲ. ಸೊ ಅದನ್ನ ನಾವು ಸ್ಟಂಟಿಂಗ್ ಅಂತ ಹೇಳ್ತೀವಿ. ಓಕೆ, ವೇಸ್ಟಿಂಗ್ ಅಂತ ಹೇಳಿದ್ರೆ ಎತ್ತರಕ್ಕೆ ಕಡಿಮೆ ತೂಕ ಅಂತ ಹೇಳ್ತೀವಿ. ನೋಡಿ 3-4 ವೆರೈಟಿ ಇದೆ ಇದರಲ್ಲಿ, ನೀವು ನೆನ್ಪಿಡ್ಬೇಕು. ಇದು ತೀವ್ರ ಅಪೋಷಣೆಯನ್ನು ಸೂಚಿಸುತ್ತದೆ. ಅಂಡರ್ ವೇಟ್ ವಯಸ್ಸಿಗೆ ಕಡಿಮೆ ತೂಕ, ನೋಡಿ ಇಲ್ಲಿ. ಸೊ ಮೂರನೇ ಆಪ್ಷನ್, 2ರಲ್ಲಿ 1 ಅಥವಾ 2ರ ಪರಿಣಾಮ ಬೀರಬಹುದು. ಸೊ ಇವು ಒಂದಕ್ಕೊಂದು ವ್ಯತ್ಯಾಸವೂ ಇರುತ್ತೆ, ಎಲ್ಲವೂ ಒಂದೇ ಅಲ್ಲ ಅನ್ನೋದನ್ನ ನೀವು ತಿಳ್ಕೊಂಡಿರ್ಬೇಕು. ಈ ಒಂದು ವಯಸ್ಸಿಗೆ ಹೋಲಿಸಿದಾಗ ಕಡಿಮೆ ಎತ್ತರ ಅಥವಾ ಲೋ ವೇಟ್ ಫಾರ್ ದಿ ಏಜ್
ಅದನ್ನು ನಾವೇನು ಸ್ಟಂಟಿಂಗ್ ಅಂತ ಹೇಳ್ತೀವಲ್ಲ ಅದನ್ನು ಕಡಿಮೆ ಮಾಡ್ಬೇಕಂತ ಹೇಳಿದ್ರೆ ಇದನ್ನ ಒಂದು ಸೇವೆ, ಸೊ ಆರೋಗ್ಯ ಹೆಚ್ಚಿಸ್ಬೇಕಂತ ಹೇಳಿದ್ರೆ ಆಹಾರ, ಸ್ವಚ್ಛತೆ, ಸೋಂಕು ನಿಯಂತ್ರಣ ಮತ್ತು ಆರೋಗ್ಯ ಸೇವೆ ಮತ್ತು ಮೊದಲ 1000 ದಿನಗಳಲ್ಲಿ ಕುಟುಂಬದ ಒಂದು ಆಹಾರ ಭದ್ರತೆಯನ್ನ ನಾವು ಕಾಪಾಡಿಕೊಂಡ್ರೆ ಮಾತ್ರ ಇದನ್ನ ನಾವು ಸುಧಾರಿಸಬಹುದು ಅಂತ ನೀವು ತಿಳ್ಕೊಂಡಿರ್ಬೇಕು. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಮುಂದಿನ ಪ್ರಶ್ನೆ ಆಗಿರುತ್ತೆ, ಎ ಜನರಿಕ್ ಮೆಡಿಸಿನ್ ಈಸ್ ಎಕ್ಸ್ಪೆಕ್ಟೆಡ್ ಟು ಡೆಮಾನ್ಸ್ಟ್ರೇಟ್ ಪ್ರೈಮರ್ಲಿ. ಜನರಿಕ್ ಔಷಧಿಯಿಂದ ಮುಖ್ಯವಾಗಿ ಯಾವುದು ಸಾಬೀತಾಗಬೇಕು? ಔಷಧೀಯ ಸಮಾನತೆ ಮತ್ತು ಜೈವ ಸಮಾನತೆ, ಫಾರ್ಮಾಸ್ಯೂಟಿಕಲ್ ಈಕ್ವಿವೆಲೆನ್ಸ್ ಅಂಡ್ ಬಯೋ ಈಕ್ವಿವೆಲೆನ್ಸ್ ಅದಿರಬೇಕಾಗತ್ತೆ. ಸೊ ಜನರಿಕ್ ಮೆಡಿಸಿನ್ ಅಂತ ಏನಂದ್ರೆ ತಿಳ್ಕೊಳ್ಳಿ ಇಲ್ಲಿ, ಜನರಿಕ್ ಡ್ರಗ್ ಕಂಟೈನ್ಸ್ ದ ಸೇಮ್ active ingredients, strength, dosage, form and route as the reference product and must meet the quality standards. Okay, so generics can enter after relevant patents and regulatory exclusivities expires or lawfully overcome. ಯಾವುದೋ ಒಂದು ಔಷಧಿಯನ್ನು ಒಂದು ಪೇಟೆಂಟ್ ತಗೊಂಡಿರ್ತಾರೆ, ಆ ಪೇಟೆಂಟ್ ತಗೊಂಡು ಆ ಪೇಟೆಂಟ್ ಪೀರಿಯಡ್ ಮುಗಿದ ಮೇಲೆ ಆ ಒಂದು ಔಷಧಿಯನ್ನ ಜೆನರಿಕ್ ಅಂತ ಕನ್ವರ್ಟ್ ಮಾಡ್ಬೋದು. ಅದೇ ಜನರಿಕ್ ಔಷಧಿ. ಅದಕ್ಕೆ ಲೈಕ್ ಸೇಮ್ ಆ ಒಂದು ಮುಂಚಿನ ಒಂದು ಔಷಧಿ ಏನೈತಲ್ಲ ಅದರದೇ ಆದ ಒಂದು ಇಂಗ್ರೀಡಿಯೆಂಟ್ಸ್ ಇರುತ್ತೆ, ಸ್ಟ್ರೆಂತ್ ಇರುತ್ತೆ, ಡೋಸೇಜ್ ಇರುತ್ತೆ. ಇದನ್ನ ಲಾರ್ಜರ್ ಪಬ್ಲಿಕ್ಕಿಗೆ ಸಿಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಆ ಒಂದು ಪರ್ಟಿಕ್ಯುಲರ್ ಡ್ರಗ್ದು ಪೇಟೆಂಟ್ ಅವಧಿ ಮುಗಿದ ಮೇಲೆ ಜನರಿಕ್ ಔಷಧಿಯಾಗಿ ಅದನ್ನ ಟರ್ನ್ ಮಾಡ್ಬೋದು. ಸೊ ಇದಿಷ್ಟು ಜನರಿಕ್ ಔಷಧಿ ಬಗ್ಗೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಆಗಿರುತ್ತೆ, the idea that landscape possesses memory relevant to urban flooding means ನಗರ ಪ್ರವಾಹಕ್ಕೆ ಸಂಬಂಧಿಸಿದಂತೆ ಭೂದೃಶ್ಯಕ್ಕೆ ಸ್ಮೃತಿ ಇದೆ ಎನ್ನುವುದರ ಅರ್ಥ ಏನು? ಹಳೆಯ ಜಲವೈಜ್ಞಾನಿಕ ಲಕ್ಷಣಗಳು ಇಂದಿಗೂ ಹರಿವು ರೂಪಿಸುತ್ತವೆ. ಅದರ ಅರ್ಥ ನೋಡೋಣ. ನಗರೀಕರಣ ಸರೋವರ, ಜೌಗು ಭೂಮಿ ಅಂತ ಕರೀಬಹುದು, ಜಲಭೂಮಿ ಅನ್ನೋದಕ್ಕಿಂತ ಹಳ್ಳ ಮತ್ತು ತಗ್ಗು ಪ್ರವಾಹಗಳ ಸಮತಟ್ಟನ್ನು ಮುಚ್ಚಬಹುದು. ಆದರೆ ಭೂಹಾಕಾರ ಮತ್ತು ಭೂಗರ್ಭದ ಮಾರ್ಗಗಳ ನೀರನ್ನು ಹಳೆಯ ಹೊರಹರಿವು ಪ್ರದೇಶಗಳತ್ತ ಕೊಂಡೊಯ್ಯುತ್ತಲೇ ಇರುತ್ತವೆ. ಸೊ ಏನಂತ ಹೇಳಿದ್ರೆ ಇಲ್ಲಿ ನೋಡಿ, ಸೊ ನಾವೀಗ ಒಂದು ಸ್ವಲ್ಪ ನೋಡ್ಬಿಡೋಣ. ಅರ್ಬನೈಸೇಷನ್ ಮೇ ಕವರ್ ಲೇಕ್ಸ್. ಓಕೆ, ಅರ್ಬನೈಸೇಷನ್ ಇಂದ ಲೇಕ್ಸ್, ವೆಟ್ಲ್ಯಾಂಡ್ಸ್ ಎಲ್ಲ ಕವರ್ ಆಗ್ಬಹುದು, ಸ್ಟ್ರೀಮ್ಸ್ ಅಂಡ್ ಲೋ ಲೈಯಿಂಗ್ ಫ್ಲಡ್ ಪ್ಲೇನ್ಸ್. ಬಟ್ ಟೋಪೋಗ್ರಫಿ ಅಂಡ್ ಸಬ್ಸರ್ಫೇಸ್ ಪಾತ್ವೇಸ್ ಕಂಟಿನ್ಯೂ ಟು direct water towards those former drainage zones. ಓಕೆ, ಸೊ ಇದಾಗತ್ತೆ. ಇದನ್ನು ನೆನ್ಪಿಡಿ, ಇದು ಫ್ಲಡ್ಗೆ ರಿಲೇಟೆಡ್ ಆಗಿರೋ ಒಂದು ಜನರಲ್ ಪ್ರಶ್ನೆ ಆಗಿರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ದ ಕಾನ್ಸೆಪ್ಟ್ ಆಫ್ ರೀಸನಬಲ್ ಅಕಾಮಡೇಷನ್ ಇನ್ ಡಿಸಬಿಲಿಟಿ ಲಾ ರಿಕ್ವೈರ್ಸ್. ದಿವ್ಯಾಂಗ ಹಕ್ಕುಗಳ ಕಾನೂನಿನಲ್ಲಿ ಯುಕ್ತಿಯುಕ್ತ ಹೊಂದಾಣಿಕೆ ಎಂದರೆ ಏನು? ಸೊ ಅಸಮತೋಲನವಿಲ್ಲದ ಅಗತ್ಯ ಮತ್ತು ಸೂಕ್ತ ಬದಲಾವಣೆ, ನೆಸೆಸರಿ ಅಂಡ್ ಅಪ್ರೋಪ್ರಿಯೇಟ್ ಮಾಡಿಫಿಕೇಶನ್ ವಿತೌಟ್ ಡಿಸಪ್ರೋಪ್ರಿಯೇಷನ್ ಬರ್ಡನ್. ಸೊ ಇದರಲ್ಲಿ ಏನಂತ ಹೇಳಿದ್ರೆ, ಇನ್ಸ್ಟಿಟ್ಯೂಷನ್ಸ್ ಮಸ್ಟ್ ಮೇಕ್ ಕೇಸ್ ಸ್ಪೆಸಿಫಿಕ್ ಮಾಡಿಫಿಕೇಶನ್ ಸಚ್ ಆಸ್ accessible infrastructure, assistive technology, modified work processes or extra time so that persons with disability can participate equally. ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸುಲಭ ಪ್ರವೇಶವನ್ನು ಈ ಒಂದು ಏನಂತ ಹೇಳ್ತಾರೆ, ದಿವ್ಯಾಂಗ ಜನಾಂಗಗಳಿಗೆ ನಾವು ಕೊಡಬೇಕಂತ ಹೇಳಿದ್ರೆ ಸುಲಭ ಪ್ರವೇಶದ ಮೂಲ ಸೌಕರ್ಯ, ಸಹಾಯಕ ತಂತ್ರಜ್ಞಾನ, ಕೆಲಸದ ವಿಧಾನದ ಬದಲಾವಣೆ ಅಥವಾ ಹೆಚ್ಚುವರಿ ಸಮಯದ ವೈಯಕ್ತಿಕ ಅಗತ್ಯತೆ ಬದಲಾವಣೆ ತಂದ್ರೆ ಸಂಸ್ಥೆಗಳು ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದೆ ಈ ಒಂದು ಕಾನ್ಸೆಪ್ಟ್. ಇದನ್ನ ನೆನ್ಪಿಡಿ, ಇದು ಕೂಡ ತುಂಬಾ ಮುಖ್ಯವಾದ ಒಂದು ಪ್ರಶ್ನೆ. ಮುಂದಿನ ಪ್ರಶ್ನೆ ಹೋಗೋಣ. ದ ಹೈಯೆಸ್ಟ್ ಡಿಸಿಷನ್ ಮೇಕಿಂಗ್ ಬಾಡಿ ಆಫ್ ದ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ನೋಡಿ, ವಿಶ್ವ ವ್ಯಾಪಾರ ಸಂಸ್ಥೆಯ ಅತ್ಯುನ್ನತ ನಿರ್ಧಾರ ಕೈಗೊಳ್ಳುವ ಸಂಸ್ಥೆ ಯಾವುದು? ಮಂತ್ರಿಮಂಡಲ ಸಮ್ಮೇಳನ. ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ: ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಬಾಡಿ, ಟ್ರೇಡ್ ಪಾಲಿಸಿ ರಿವ್ಯೂ ಬಾಡಿ, ಜನರಲ್ ಕೌನ್ಸಿಲ್ ಸೆಕ್ರೆಟರಿಯೇಟ್, ಮಿನಿಸ್ಟ್ರಲ್ ಕಾನ್ಫರೆನ್ಸ್ ಅಂತ. ವಿವಾದ ಪರಿಹಾರ ಮಂಡಳಿ, ವ್ಯಾಪಾರ ನೀತಿ ಪರಿಶೀಲನಾ ಮಂಡಳಿ, ಸಾಮಾನ್ಯ ಮಂಡಳಿ, ಕಾರ್ಯದರ್ಶಾಲಯ, ಮಂತ್ರಿಮಂಡಲ ಸಮ್ಮೇಳನ ಅಂತ. ಸೊ 4ನೇ ಆಪ್ಷನ್ ಆಗಿರುತ್ತೆ. ಸಾಮಾನ್ಯವಾಗಿ ಕನಿಷ್ಠ 2 ವರ್ಷಗಳೇನು ನೆನ್ಪಿಡಿ, 2 ವರ್ಷಕ್ಕೊಮ್ಮೆ ನಡೆಯುವ WTO ಮಂತ್ರಿಮಂಡಲ ಸಮ್ಮೇಳನ ಎಲ್ಲಾ ಸದಸ್ಯರ ಪ್ರತಿನಿಧಿಗಳನ್ನು ಒಳಗೊಂಡ ಅತ್ಯುನ್ನತ ನಿರ್ಧಾರ ಕೈಗೊಳ್ಳುವ ಸಂಸ್ಥೆಯಾಗಿದೆ. ಇದನ್ನು ನೆನ್ಪಿಡಿ. ಇದರ ಜೊತೆಗೆ
ಇದು ವಿವಾದ ಪರಿಹಾರ ಮಂಡಳಿ ಹಾಗೂ ವ್ಯಾಪಾರ ನೀತಿ ಪರಿಶೀಲನಾ ಮಂಡಳಿಯಾಗಿ ಕೂಡ ಸಭೆ ಸೇರುತ್ತದೆ. WTO ನಿರ್ಧಾರಗಳು ಸಾಮಾನ್ಯವಾಗಿ ಒಮ್ಮತ ಆಧಾರಿತವಾಗಿರುತ್ತವೆ ಅಂತ ಕೂಡ ನೀವು ನೆನಪಿಡಬೇಕಾಗತ್ತೆ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ರ್ಯಾನ್ಸಮ್ ವೇರ್ ಬಗ್ಗೆ ಇದೆ. ರ್ಯಾನ್ಸಮ್ ವೇರ್ ಸಾಮಾನ್ಯವಾಗಿ ಸಂಸ್ಥೆಗೆ ಹೇಗೆ ಹಾನಿ ಮಾಡುತ್ತದೆ? ಸೊ ರ್ಯಾನ್ಸಮ್ ವೇರ್ ಒಂದು ಲೈಕ್ ಏನಂತ ಹೇಳ್ತೀವಿ ನಾವು, ಪ್ರವೇಶ ತಡೆಯುವ ಅಥವಾ ಕಡತಗಳನ್ನು ಎನ್ಕ್ರಿಪ್ಟ್ ಮಾಡಿ ಹಣ ಬೇಡುವ ದುರುದ್ದೇಶಿತ ತಂತ್ರಜ್ಞಾನ. ನೋಡಿ ಇಲ್ಲಿ ದುರುದ್ದೇಶಿತ ತಂತ್ರಜ್ಞಾನ, ಇಂಗ್ಲಿಷಲ್ಲಿ ಏನಂತ ಹೇಳ್ತೀವಿ ಇದರಲ್ಲಿ. ಸೊ ಎನ್ಕ್ರಿಪ್ಟ್ ಸಾಫ್ಟ್ವೇರ್ ಇಸ್ ಎ ಮ್ಯಾಲಿಷಿಯಸ್ ಸಾಫ್ಟ್ವೇರ್. ಇದನ್ನು ನೆನ್ಪಿಡಿ. ದತ್ತಾಂಶ ಎನ್ಕ್ರಿಪ್ಟ್ ಅಥವಾ ಕಳುವು ಮಾಡಿ ಹಣ ಬೇಡುವ ಒಂದು ದುರುದ್ದೇಶಿತ ತಂತ್ರಜ್ಞಾನ, ಮ್ಯಾಲಿಷಿಯಸ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಓಕೆ, ಸೊ ಇದನ್ನ ಕೇಳ್ತಾ ಇರ್ತಾರೆ, ಅದನ್ನ ನೆನ್ಪಿಡಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಪ್ರಿನ್ಸಿಪಲ್ ಫೀಡ್ ಸ್ಟಾಕ್ ಯೂಸ್ಡ್ ಫಾರ್ ಪ್ರೊಡ್ಯೂಸಿಂಗ್ ಅಮೋನಿಯಾ ಅಂಡ್ ಯೂರಿಯಾ ಫರ್ಟಿಲೈಸರ್ಸ್ ಇನ್ ದಿ ಇಂಡಿಯಾ? ಭಾರತದಲ್ಲಿ ಅಮೋನಿಯಾ ಮತ್ತು ಯೂರಿಯಾ ರಸಗೊಬ್ಬರಗಳನ್ನು ಉತ್ಪಾದಿಸಲು ಬಳಸುವ ಪ್ರಮುಖ ಮೂಲ ವಸ್ತು ಯಾವುದು? ಸೊ ನೈಸರ್ಗಿಕ ಅನಿಲ, ಕಬ್ಬಿಣದ ಅದಿರು, ಬಾಕ್ಸೈಟ್, ಸುಣ್ಣದ ಕಲ್ಲು. ಮುಖ್ಯವಾಗಿ ಇದನ್ನು ಬಳಸುವುದು ನೈಸರ್ಗಿಕ ಅನಿಲ ಆಗಿರುತ್ತೆ. ಮೀಥೇನ್ ಹೊಂದಿರುವ ನೈಸರ್ಗಿಕ ಅನಿಲವನ್ನು ಅಮೋನಿಯಾ ತಯಾರಿಕೆಗೆ ಅಗತ್ಯವಾದ ಹೈಡ್ರೋಜನ್ ಉತ್ಪಾದಿಸುವ ಪ್ರಮುಖ ಮೂಲ ವಸ್ತುವಾಗಿ ಬಳಸಲಾಗುತ್ತದೆ. ಅಮೋನಿಯಾದಿಂದ ಯೂರಿಯಾ ಮತ್ತು ಇತರ ಅನೇಕ ನೈಟ್ರೋಜನ್ ರಸಗೊಬ್ಬರಗಳನ್ನು ತಯಾರಿಸಲಾಗುತ್ತದೆ. ಸೊ ಇದನ್ನು ನೆನ್ಪಿಡಿ. ಮತ್ತೆ ಜೊತೆಗೆ ನೀವು ನೆನ್ಪಿಡ್ಬೇಕಾಗಿರುತ್ತೆ ಅಂತ ಹೇಳಿದ್ರೆ, ಕಬ್ಬಿಣದ ಅದಿರು, ಬಾಕ್ಸೈಟ್ ಮತ್ತು ಸುಣ್ಣದ ಕಲ್ಲುಗಳು ಕ್ರಮವಾಗಿ ಕಬ್ಬಿಣದ ಅದಿರನ್ನ ಉಕ್ಕು, ಬಾಕ್ಸೈಟ್ ಅನ್ನ ಅಲ್ಯೂಮಿನಿಯಂ ಮತ್ತು ಸಿಮೆಂಟ್, ಸುಣ್ಣದ ಕಲ್ಲನ್ನ ಸಿಮೆಂಟ್ ತಯಾರಿಕೆಗೆ ಬಳಸಲಾಗುತ್ತದೆ. ಅದನ್ನು ಕೂಡ ನೀವು ನೆನ್ಪಿಡ್ಬೇಕು. ಮುಂದಿನ ಪ್ರಶ್ನೆ ಹೋಗೋಣ. ವಿಚ್ ಆರ್ಗನೈಸೇಷನ್ ಪಬ್ಲಿಷಸ್ ದಿ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್? ಓಕೆ, ಪರ್ಸೆಪ್ಷನ್ ಇಂಡೆಕ್ಸ್. ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಾಂಕ ಯಾವ ಸಂಸ್ಥೆ ಪ್ರಕಟಿಸುತ್ತದೆ ಅಂತ ಕೇಳಿದರೆ, ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅಂತ ನೆನ್ಪಿಟ್ಕೊಳ್ಳಿ. ಇದು ಪ್ರತಿ ವರ್ಷ ಬರುವಂತ ಒಂದು ರಿಪೋರ್ಟ್. ಓಕೆ, ಸೊ ಇದಕ್ಕೆ ಯುನೈಟೆಡ್ ನೇಷನ್ಸ್ ಬಾಡಿ ಏನಿದೆಲ್ಲ ಪ್ಲಸ್ ವಿಶ್ವ ಬ್ಯಾಂಕ್ ಏನು ಸಂಬಂಧಪಟ್ಟಿರುವುದಿಲ್ಲ ಅಂತ ಕೂಡ ನೀವು ನೆನ್ಪಿಟ್ಟಿರ್ಬೇಕು. ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಇದನ್ನು ಪ್ರಕಟಿಸುತ್ತೆ, ಪ್ರತಿ ವರ್ಷ ಪ್ರಕಟಿಸುತ್ತೆ ಅಂತ ಹೇಳ್ಬೋದು. ಮತ್ತೆ ಇದರ ಒಂದು ಪ್ರಕಾರ, ಈ ಒಂದು ರಿಪೋರ್ಟ್ ಪ್ರಕಾರ, ಇಂಡೆಕ್ಸ್ ಪ್ರಕಾರ, ಇಂಡಿಯಾಸ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಪರ್ಟಿಕ್ಯುಲರ್ ಇಶ್ಯೂ ಏನಿದೆ ಅನ್ನೋದು ಕೂಡ ನೀವು ನೆನ್ಪಿಡ್ಬೇಕಾಗತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಮುಂದಿನ ಪ್ರಶ್ನೆ, ದ ನ್ಯಾಚುರಲ್ ಡಿಸ್ಪರ್ಸಲ್ ಆಫ್ ಚೀತಾಸ್ 2026ರಲ್ಲಿ ಕುನ್ಹೋ ರಾಷ್ಟ್ರೀಯ ಉದ್ಯಾನದಿಂದ KP2 ಮತ್ತು KP3 ಚೀತಾಗಳ ಸಹಜ ವಿಸ್ತರಣೆ ಯಾವ ಪಕ್ಕದ ರಾಜ್ಯದಲ್ಲಿ ವರದಿಯಾಯಿತು? ನೋಡಿ, ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ರಾಜಸ್ಥಾನ. KP2 ಮತ್ತು KP3 ಚೀತಾಗಳು ಮಧ್ಯಪ್ರದೇಶದ ಕೂನೋ ಭೂ ದೃಶ್ಯದಿಂದ ಸಹಜವಾಗಿ ರಾಜಸ್ಥಾನಕ್ಕೆ ಚಲಿಸಿವೆ. ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಇದನ್ನ ಮಾಡಿದೆ. ಓಕೆ, ಸೊ ಇದು ಸ್ಥಳಾಂತರವಲ್ಲ, ಸಹಜ ಪ್ರಾದೇಶಿಕ ವಿಸ್ತರಣೆ ಮಾಡುವಂತ ಒಂದು ಉದ್ದೇಶ ಇಟ್ಕೊಂಡು ಮಾಡಿರುವಂತ ಒಂದು ಕಾರ್ಯ. ಕೂನೋ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತ ಹೇಳಿದ್ರೆ ನಿಮ್ಗೆ ಮಧ್ಯಪ್ರದೇಶದಲ್ಲಿ ಅಂತ ನೆನ್ಪಿಡ್ಬೇಕು. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಬಗ್ಗೆ ಇದೆ. ವಿಶ್ವವಿದ್ಯಾನಿಲಯ ಅನುದಾನ ಆಯೋಗ ತನ್ನ ಕಾನೂನುಬದ್ಧ ಅಧಿಕಾರವನ್ನು ಮುಖ್ಯವಾಗಿ ಯಾವ ಕಾಯ್ದೆಯಿಂದ ಪಡೆಯುತ್ತದೆ? ಸೊ ವಿಶ್ವವಿದ್ಯಾನಿಲಯ ಅನುದಾನ ಆಯೋಗ 1956 ಈ ಒಂದು ಕಾಯ್ದೆಯ ಮೂಲಕ ಅದು ಪಡೆಯುತ್ತೆ. ಇದು ನೋಡೋದಾದ್ರೆ ಶಿಕ್ಷಣ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆಯಲ್ಲ, ಇದು ಸಮವರ್ತಿ ಪಟ್ಟಿ, ಸಂವಿಧಾನದ ಸಮವರ್ತಿ ಪಟ್ಟಿ ಇದೆ. ಜೊತೆಗೆ ಉನ್ನತ ಶಿಕ್ಷಣದ ಮಾನದಂಡಗಳ ಸಮನ್ವಯ ಮತ್ತು ನಿರ್ಧಾರ ಮಾಡುವಂತ ಒಂದು ಇದು ಪವರ್ಸ್ ಸಂಸತ್ತಿಗೆ ವಿಶೇಷ ಅಧಿಕಾರ ಇರುತ್ತೆ ಅಂತ ನೀವು ನೆನ್ಪಿಡ್ಬೇಕು. ಓಕೆ, ಸೊ ಇದಾಗಿತ್ತು ಆ ಪ್ರಶ್ನೆ. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಗ್ರಿಡ್ ಸ್ಕೇಲ್ ಬ್ಯಾಟರಿ ಸ್ಟೋರೇಜ್ ಬಗ್ಗೆ ಇದೆ. ನವೀಕರಿಸಬಹುದಾದ ಇಂಧನವನ್ನು ವಿದ್ಯುತ್ ಜಾಲಕ್ಕೆ ಏಕೀಕರಿಸಲು ದೊಡ್ಡ ಮಟ್ಟದ ಬ್ಯಾಟರಿ ಸಂಗ್ರಹ ಏಕೆ ಮುಖ್ಯ? ಸೊ ನೋಡಿ, ಈಗ ದೊಡ್ಡ ಮಟ್ಟದ ಬ್ಯಾಟ್ರಿಗಳು ಇರಲಿಲ್ಲ ಅಂತ ಹೇಳಿದ್ರೆ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಯು ಕೆನಾಟ್ ಸ್ಟೋರ್ ದ ಎನರ್ಜಿ. ಓಕೆ, ಹಾಗಾಗಿ ನಾವು ಅದನ್ನ ಮಾಡ್ಬೇಕಂತ ಹೇಳಿದ್ರೆ ಎಕ್ಸ್ಟ್ರಾ ಎನರ್ಜಿ ಏನು ಪ್ರೊಡಕ್ಷನ್ ಆಗುತ್ತೆ ಅದನ್ನ ಮಾಡ್ಬೇಕಂತ ಹೇಳಿದ್ರೆ
ಈ ಗ್ರಿಡ್ ಅಥವಾ ದೊಡ್ಡ ಮಟ್ಟದ ಬ್ಯಾಟರಿ ಸಂಗ್ರಹ ಮುಖ್ಯವಾಗಿರುತ್ತೆ. ಹೆಚ್ಚುವರಿ ವಿದ್ಯುತ್ ಸಂಗ್ರಹಿಸಿ ನಂತರ ಅದನ್ನು ಬಿಡುಗಡೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಉದ್ದೇಶದಿಂದ ಮಾಡಿರ್ತಾರೆ. ಮುಂದಿನ ಪ್ರಶ್ನೆ ನೋಡೋಣ. ದ ರೈಟ್ ಟು ಡೈ ವಿತ್ ಡಿಗ್ನಿಟಿ including lawful withdrawal or withholding of life-sustaining treatment under prescribed safeguards has been read primarily into which article of the Constitution? ನಿಗದಿತ ರಕ್ಷಣಾತ್ಮಕ ಕ್ರಮಗಳ ಅಡಿಯಲ್ಲಿ ಜೀವ ಉಳಿಸುವ ಚಿಕಿತ್ಸೆಯನ್ನು ಕಾನೂನುಬದ್ಧವಾಗಿ ಹಿಂತೆಗೆದುಕೊಳ್ಳುವುದು ಅಥವಾ ನೀಡದೆ ಇರುವುದು ಸೇರಿದಂತೆ ಗೌರವಯುತವಾಗಿ ಮರಣ ಹೊಂದುವ ಹಕ್ಕನ್ನು ಮುಖ್ಯವಾಗಿ ಸಂವಿಧಾನದ ಯಾವ ವಿಧಿಯಲ್ಲಿ ಒಳಗೊಂಡಂತೆ ವ್ಯಾಖ್ಯಾನಿಸಲಾಗಿದೆ ಅಂತ ಕೇಳಿದ್ದಾರೆ. ತುಂಬಾ ಒಂದು ಮುಖ್ಯವಾದ ಒಂದು ಪ್ರಶ್ನೆ ಇದು. ಈ ವರ್ಷ ತುಂಬಾ ಸುದ್ದಿಯಲ್ಲಿದ್ದಂಥ ಒಂದು ಇಶ್ಯೂ ಇದು. ಹಾಗಾಗಿ ವಿಧಿ 21, ವಿಧಿ 19, ವಿಧಿ 20, ವಿಧಿ 32 ಅಂತ ಕೊಟ್ಟಿದ್ದಾರೆ. ಉತ್ತರ ಆಗಿರುತ್ತೆ ವಿಧಿ 21. ನೋಡಿ, ಇತ್ತೀಚಿನ ಸುಪ್ರೀಂ ಕೋರ್ಟ್ ಒಂದು ಇದರ ಪ್ರಕಾರ, ಜಡ್ಜ್ಮೆಂಟ್ ಪ್ರಕಾರ ಸುಪ್ರೀಂ ಕೋರ್ಟ್ ವಿಧಿ 21ರ ಜೀವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕಿನಲ್ಲಿ ಗೌರವ, ಸ್ವಾಯತ್ತತೆ ಮತ್ತು ಮಿತಿಯೊಳಗಿನ ಗೌರವಯುತ ಮರಣದ ಹಕ್ಕು ಸೇರಿದೆ ಎಂದು ವ್ಯಾಖ್ಯಾನಿಸಿದೆ. ಸುಪ್ರೀಂ ಕೋರ್ಟ್ ಹೇಳಿರೋದು ಇದು. ಓಕೆ, ಸೊ ಕಾಮನ್ ಕಾಸ್ ಪ್ರಕರಣದಲ್ಲಿ ರಕ್ಷಣಾತ್ಮಕ ಕ್ರಮಗಳಿಗೆ ಒಳಪಟ್ಟ ಮುಂಗಡ ವೈದ್ಯಕೀಯ ನಿರ್ದೇಶನಗಳು ಮತ್ತು ನಿಷ್ಕ್ರಿಯ ದಯಾಮರಣವನ್ನು ಮಾನ್ಯಗೊಳಿಸಲಾಯಿತು. ಇತ್ತೀಚಿನ ಒಂದು ಇದರಲ್ಲಿ ನೋಡಿದಾಗ ನಾವು 2026ರ ಹರೀಶ್ ರಾಣಾ ಪ್ರಕರಣ ನಡೆದಿತ್ತು. ಅದರಲ್ಲಿ ವೈದ್ಯಕೀಯವಾಗಿ ಹಿಂದಿರುಗಿಸಲಾಗದ ಸ್ಥಿತಿಯಲ್ಲಿ ಜೀವ ಉಳಿಸುವ ಚಿಕಿತ್ಸೆಯನ್ನು ಹಿಂತೆಗೆದುಕೊಳ್ಳುವ ಪ್ರಶ್ನೆಯನ್ನು ನ್ಯಾಯಾಲಯ ಪರಿಗಣಿಸಿತು. ಈ ಒಂದು ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಸಕ್ರಿಯ ದಯಾಮರಣ ಅಲ್ಲ. ಸೊ ಇದು ಒಂದು ಮೆಡಿಕಲ್ ಅಂತ ಹೇಳ್ಬೋದು. ನಾವು ಮೆಡಿಕಲ್ ಕಂಡೀಷನ್, ಮೆಡಿಕಲ್ ಟ್ರೀಟ್ಮೆಂಟ್ನ ನಾವು ವಿತ್ಡ್ರಾವಲ್ ಮಾಡುವಂಥದ್ದು ಅದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಫಾರ್ ದಿ ಅಪ್ಕಮಿಂಗ್ ಎಕ್ಸಾಮಿನೇಷನ್. ಇದನ್ನು ನೆನ್ಪಿಡಿ, ತುಂಬಾ ಇಂಪಾರ್ಟೆಂಟ್. ಇದರಲ್ಲಿ ಯಾವ ಕೇಸ್ ಇನ್ವಾಲ್ವ್ ಆಗಿತ್ತು ಅಂತ ಕೂಡ ನಿಮಗೆ ಕೇಳಬಹುದು. ಮುಂದಿನ ಪ್ರಶ್ನೆಗೆ ಹೋಗೋಣ. ವಾಟ್ ವಾಸ್ ದ ಟೋಟಲ್ ಎಕ್ಸ್ಪೆಂಡಿಚರ್ ಗ್ರಾಸ್ ಬಡ್ಜೆಟ್ ಸೈಜ್ ಪ್ರಪೋಸ್ಡ್ ಇನ್ ದ ಕರ್ನಾಟಕ ಬಡ್ಜೆಟ್ 2026-27? ಕರ್ನಾಟಕ ಬಡ್ಜೆಟ್ 2026-2027ರಲ್ಲಿ ಪ್ರಸ್ತಾಪಿಸಲಾದ ಒಟ್ಟು ವೆಚ್ಚದ ಮೊತ್ತ ಎಷ್ಟು? ಒಟ್ಟು ಬಡ್ಜೆಟ್ ಗಾತ್ರ ಸೈಜ್ ಕೇಳಿದ್ದಾರೆ. ಸೊ ಇದು 4,48,004 ಕೋಟಿ. ಓಕೆ, ಸೊ ಇದಿಷ್ಟು ಆಗಿತ್ತು ಪ್ರಸ್ತಾಪ. ಸೊ ಇದು ಸುಮಾರು 4,12,688 ಕೋಟಿ ಎಂಬ ಅಂಕಿಯು ಸಾಲ ಮರುಪಾವತಿಯನ್ನು ಹೊರತುಪಡಿಸಿದ ವೆಚ್ಚವನ್ನು ಸೂಚಿಸುತ್ತದೆ. ಸೊ ಇದು ಸಂಬಂಧಪಟ್ಟಿಲ್ಲ. ಸೊ ಒಟ್ಟು ಇದನ್ನು ನೀವು ನೆನ್ಪಿಟ್ಕೊಳ್ಬೇಕು. ಸೊ ಒಟ್ಟು ಮೊತ್ತ ಎಷ್ಟು ಅಂತ ಕೇಳಿದ್ರೆ, ಒಟ್ಟು ಬಡ್ಜೆಟ್ ಗಾತ್ರ ಎಷ್ಟಿತ್ತು ಅಂತ ಹೇಳಿದ್ರೆ 4,48,004 ಕೋಟಿ ಅಂತ ಹೇಳ್ಬೋದು. ಓಕೆ, ಸೊ ಇದಿಷ್ಟು ಕರ್ನಾಟಕ ಬಡ್ಜೆಟ್ ಬಗ್ಗೆ ಪ್ರಶ್ನೆ. ಮುಂದಿನ ಪ್ರಶ್ನೆ ನೋಡೋದಾದ್ರೆ, ಕೊಲೆಸ್ಟ್ರಾಲ್ ಇನ್ ಅನಿಮಲ್ ಸೆಲ್ ಮೆಂಬ್ರೇನ್, ಪ್ರಾಣಿ ಕೋಶದ ಪೊರೆಯಲ್ಲಿ ಕೊಲೆಸ್ಟ್ರಾಲ್ ಮುಖ್ಯ ಪಾತ್ರ ಏನು? ನೋಡಿ, ಇಲ್ಲಿ ಪ್ರಶ್ನೆ, ಕೊಲೆಸ್ಟ್ರಾಲ್ ಇನ್ ಅನಿಮಲ್ ಸೆಲ್ ಮೆಂಬ್ರೇನ್ಸ್ ಪ್ರೈಮರ್ಲಿ ಹೆಲ್ಪ್ಸ್ ಟು, ಉತ್ತರ ಆಗಿರುತ್ತೆ ಪೊರೆಯ ದ್ರವತ್ವ ಮತ್ತು ಸ್ಥಿರತೆಯನ್ನು ಕಾಪಾಡುವುದು. ಸೊ ಇದರ ಮುಖ್ಯ ಉದ್ದೇಶ ಏನಾಗಿರುತ್ತೆ ಅಂತ ಹೇಳಿದ್ರೆ, ಪ್ರಾಣಿ ಕೋಶ ಪೊರೆಯ ಫಾಸ್ಫೋಲಿಪಿಡ್ಗಳ ನಡುವೆ ನೆಲೆಯಾಗಿರುತ್ತದೆ. ಸೊ ಇದು ಕೊಲೆಸ್ಟ್ರಾಲ್ ಏನಿದೆ ಪ್ರಾಣಿ ಕೋಶದ ಪೊರೆಯ ಫಾಸ್ಫೋಲಿಪಿಡ್ಗಳ ಒಳಗಡೆ ಇರುತ್ತೆ. ಹಾಗಾಗಿ ಪೊರೆಯ ದ್ರವತ್ವ ಮತ್ತು ಸ್ಥಿರತೆಯನ್ನು ಕಾಪಾಡುವುದು ಇದರ ಮುಖ್ಯ ಉದ್ದೇಶ ಆಗಿರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ, ವಿಚ್ ಸ್ಟೇಟ್ಮೆಂಟ್ ಅಬೌಟ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಈಸ್ ಕರೆಕ್ಟ್? ಓಕೆ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಪ್ರೊಕ್ಯೂರ್ಮೆಂಟ್ ಬಗ್ಗೆ ಯಾವ ಒಂದು ಪ್ರಶ್ನೆ ಹೇಳಿಕೆ ಸರಿಯಾಗಿದೆ ಅಂತ. ಕನಿಷ್ಠ ಬೆಂಬಲ ಬೆಲೆ ಖರೀದಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಯಾವುದು ಕನ್ನಡದಲ್ಲಿ ನೋಡೋದಾದ್ರೆ? ಸೊ ಇದರ ಉತ್ತರ ಆಗಿರುತ್ತೆ ಖರೀದಿ ಕಾರ್ಯಾಚರಣೆ ವ್ಯವಸ್ಥೆಯ ಮೇಲೆ ಅವಲಂಬಿತ. ಸೊ ನಾವು ವಿವರಣೆಗೆ ಬರೋಣ. MSP ಅನ್ನೋದು ತೀವ್ರ ಬೆಲೆ ಕುಸಿತದಿಂದ ರೈತರನ್ನು ರಕ್ಷಿಸಲು ಘೋಷಿಸುವ ಫ್ಲೋರ್ ಪ್ರೈಸ್, ನೆಲ ಬೆಲೆ ಅಂತ ಹೇಳ್ತಾರೆ. ಆದರೆ ನೈಜ ಸರ್ಕಾರಿ ಖರೀದಿ ಕೆಲವು ಬೆಳೆ ಮತ್ತು ಪ್ರದೇಶಗಳಲ್ಲಿ ಕೇಂದ್ರೀಕೃತವಾಗಿದೆ. ನೋಡಿ, ಈ MSP ಅನ್ನೋದು ಎಲ್ಲ ಒಂದು ಪ್ರದೇಶಗಳಿಗೆ ಇರೋದಿಲ್ಲ, ಕೆಲವೊಂದು ಪ್ರದೇಶಗಳಿಗೆ ಅಷ್ಟೇ ಇದು ಕೇಂದ್ರೀಕೃತವಾಗಿರುತ್ತೆ ಅಂತ ನೀವು ನೆನ್ಪಿಟ್ಟಿರಿ. ಅಂಡ್ ಇಟ್ ಈಸ್ ಅನ್ intended price to protect the farmers from severe price fall, but an actual procurement is concentrated in selected crops and in selected regions. ಸೊ ಎಲ್ಲ ಒಂದು ಸ್ಟೇಟಲ್ಲೂ ಎಲ್ಲ ಒಂದು ಕ್ರಾಪ್ಸ್ಗೂ ಇರೋದಿಲ್ಲ ಅನ್ನೋದನ್ನ ನೀವು ನೆನ್ಪಿಡಬೇಕು.
ಸೊ ಇದು ಖರೀದಿ ಕಾರ್ಯಾಚರಣೆ ವ್ಯವಸ್ಥೆಯ ಮೇಲೆ ಅವಲಂಬಿತವಾಗಿದೆ. MSP ಘೋಷಣೆ ಮತ್ತು ಭೌತಿಕ ಖರೀದಿ ಎರಡು ವಿಭಿನ್ನವಾಗಿರುತ್ತೆ. ನೋಡಿ, ಈಗ ಫಿಸಿಕಲ್ ಪ್ರೊಕ್ಯೂರ್ಮೆಂಟ್ ಆಫ್ ದಿ ಕ್ರಾಪ್ಸ್ ಅಂಡ್ MSP ಪ್ರೊಕ್ಯೂರ್ಮೆಂಟ್ ಆಫ್ ದಿ ಕ್ರಾಪ್ಸ್ ತುಂಬಾ ಭಿನ್ನವಾಗಿರ್ತವೆ ಅಂತ ನೀವು ನೆನ್ಪಿಟ್ಕೊಳ್ಬೇಕು. ಎರಡು ಒಂದೇ ಅಲ್ಲ, ಯಾಕಂದ್ರೆ MSP ಮಾಡೋ ಜಾಗದಲ್ಲೇ ಫಿಸಿಕಲ್ ಪ್ರೊಕ್ಯೂರ್ಮೆಂಟ್ ಮಾಡೋದಿಲ್ಲ, ಹಾಗಾಗಿ ನೀವು ನೆನ್ಪಿಟ್ಬೇಕು. ಮುಂದಿನ ಪ್ರಶ್ನೆಗೆ ಹೋಗೋಣ. ಈಗ ಮುಂದಿನ ಪ್ರಶ್ನೆ ಇಂಟರ್ ಸ್ಟೇಟ್ ಕೌನ್ಸಿಲ್ ಬಗ್ಗೆ ಇದೆ. ಇಂಟರ್ ಸ್ಟೇಟ್ ಕೌನ್ಸಿಲ್ ವಿಚ್ ಕ್ಯಾನ್ ಫೆಸಿಲಿಟೇಟ್ ಸೆಂಟರ್ ಸ್ಟೇಟ್ ಕೋಆರ್ಡಿನೇಷನ್, ಕೇಂದ್ರ ರಾಜ್ಯಗಳ ಸಮನ್ವಯಕ್ಕೆ ನೆರವಾಗುವ ಅಂತಾರಾಜ್ಯ ಮಂಡಳಿಯನ್ನು ಯಾವ ಅನುಚ್ಛೇದದಲ್ಲಿ ಪರಿಗಣಿಸಲಾಗಿದೆ? ಸೊ ತುಂಬಾ ಇಂಪಾರ್ಟೆಂಟ್ ಕ್ವಶನ್, ಇತ್ತೀಚೆಗೆ ನ್ಯೂಸ್ ಅಲ್ಲಿ ಇದೆ. ಇದು ಅನುಚ್ಛೇದ 263. ಸೊ ಅನುಚ್ಛೇದ 263 ಸಾರ್ವಜನಿಕ ಹಿತಾಸಕ್ತಿಗೆ ಅಗತ್ಯವೆಂದು ಕಂಡಲ್ಲಿ ರಾಷ್ಟ್ರಪತಿಗೆ ಅಂತಾರಾಜ್ಯ ಮಂಡಳಿಯನ್ನು ಸ್ಥಾಪಿಸುವ ಅಧಿಕಾರ ನೀಡುತ್ತದೆ. ವೆರಿ ವೆರಿ ಇಂಪಾರ್ಟೆಂಟ್. ಯಾರಿಗೆ ಪವರ್ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ನೆನ್ಪಿಟ್ಟಿರ್ಬೇಕು. ಸೊ ಈ ಒಂದು ಬಾಡಿಗೆ ಚೇರ್ಮನ್ ಯಾರಿರ್ತಾರೆ ಅಂತ ಕೂಡ ಸಮ್ಟೈಮ್ಸ್ ಕೇಳ್ತಾರೆ, ಹಾಗಾಗಿ ಅದನ್ನು ಕೂಡ ನೀವು ನೆನ್ಪಿಡ್ಬೇಕಾಗತ್ತೆ. ಮುಂದಿನ ಒಂದು ಎಕ್ಸ್ಪ್ಲನೇಷನ್ ನೋಡಿದ್ರೆ, ಇದು 1956 ರಾಜ್ಯಗಳ ಪುನರ್ರಚನಾ ಕಾಯ್ದೆಯಡಿ ಸ್ಥಾಪಿತ ವಲಯ ಮಂಡಳಿಗಿಂತ ಭಿನ್ನವಾಗಿರುತ್ತೆ, ಅದನ್ನು ನೆನ್ಪಿಡಿ. ಈ ಒಂದು ಅಂತಾರಾಜ್ಯ ಮಂಡಳಿಯ ಸಲಹಾತ್ಮಕ ಒಕ್ಕೂಟ ವೇದಿಕೆ, ಇದು ಒಂದು ಇಟ್ ಈಸ್ ಜಸ್ಟ್ ಎನ್ ರೆಕಮೆಂಡರಿ ಬಾಡಿ, ಇಟ್ ಈಸ್ ನಾಟ್ ಎನ್ ಲೀಗಲಿ ಬೈಂಡಿಂಗ್. ಓಕೆ, ಇದು ರೆಕಮೆಂಡ್ ಮಾಡ್ಬೋದು ಅಷ್ಟೇ, ಸಲಹೆಯನ್ನು ನೀಡಬಹುದು. ಇಟ್ ಈಸ್ ನಾಟ್ ಎ ಕೋರ್ಟ್ ಆಸ್ ವೆಲ್. ಇದು ನ್ಯಾಯಾಲಯ ನಿರ್ಧರಿಸುವಂತ ಒಂದು ಹಕ್ಕುಗಳನ್ನು ಕೂಡ ಇರಲ್ಲ ಇದಕ್ಕೆ. ಮತ್ತು ಇದರ ಶಿಫಾರಸುಗಳು ಕಾನೂನಾತ್ಮಕವಾಗಿ ಬಾಧ್ಯಕವರಲ್ಲ ಅಂತ ಹೇಳ್ಬೋದು ನಾವು. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಈಗ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಇಸ್ ಡಿಸ್ಕ್ರೈಬ್ಡ್ ಆಸ್ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್. ಯಾಕೆ? ಬಿಕಾಸ್ ರೆವಿನ್ಯೂಸ್ ಜನರಲಿ ಅಕ್ರೂಸ್ ಟು ದ ಜುರಿಡಿಕ್ಷನ್ ವೇರ್. GSTಯನ್ನು ಗಮ್ಯಸ್ಥಾನ ಆಧಾರಿತ ತೆರಿಗೆ ಎಂದು ಕರೆಯುವುದಕ್ಕೆ ಕಾರಣ, ಆದಾಯ ಸಾಮಾನ್ಯವಾಗಿ ಯಾವ ಪ್ರದೇಶಕ್ಕೆ ಸೇರುತ್ತದೆ? ನೋಡಿ, ಇಲ್ಲಿ ಆದಾಯ ಅಂಡರ್ GST ಅಂತಿಮ ಬಳಕೆ ನಡೆಯುವ ಪ್ರದೇಶಕ್ಕೆ ಸೇರುತ್ತೆ ಅಂತ ನೆನ್ಪಿಡ್ಬೇಕು. ಸೊ ಇದರಲ್ಲಿ ಇನ್ಪುಟ್ ತೆರಿಗೆ ಕ್ರೆಡಿಟ್ ಮೂಲಕ ಒಳಪೂರೈಕೆಯ ತೆರಿಗೆಗಳನ್ನು ಹೊರಪೂರೈಕೆ ತೆರಿಗೆ ವಿರುದ್ಧ ಹೊಂದಿಸುವುದರಿಂದ ತೆರಿಗೆ ಮೇಲೆ ತೆರಿಗೆ ಕಡಿಮೆ ಆಗುತ್ತೆ, ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಕಡಿಮೆ ಆಗುತ್ತೆ. ಓಕೆ, ಸೊ ಇದು ಕಡಿಮೆ ಆಗೋದ್ರಿಂದ ಸೊ ಪ್ರೊಡ್ಯೂಸಿಂಗ್ ಸ್ಟೇಟ್ ಏನಿದೆಲ್ಲ, ಡೆಸ್ಟಿನೇಷನ್ ಟ್ಯಾಕ್ಸೇಷನ್ ಬೆನಿಫಿಟ್ಸ್ consuming states, while producing states no longer retain the entire tax merely because production occurred there. ಈ ಪ್ರೊಡ್ಯೂಸಿಂಗ್ ಸ್ಟೇಟ್ಸ್ಗೆ ಎಂಟೈರ್ ಟ್ಯಾಕ್ಸ್ ಹೋಗೋದಿಲ್ಲ, ಡೆಸ್ಟಿನೇಷನ್ ಅಥವಾ ಕನ್ಸ್ಯೂಮಿಂಗ್ ಸ್ಟೇಟ್ ಏನಿರುತ್ತಲ್ಲ ಅದಕ್ಕೆ ಟ್ಯಾಕ್ಸ್ ಸಿಗುತ್ತೆ. ಆಯ್ತಾ? ಸೊ ಇದು ಟ್ಯಾಕ್ಸ್ ಆನ್ ಟ್ಯಾಕ್ಸ್. ಸೊ ತೆರಿಗೆ ಮೇಲೆ ತೆರಿಗೆನ ಹಾಕೋದನ್ನ ಇದು ತಪ್ಪಿಸುತ್ತೆ, ಹಾಗಾಗಿ ಇದನ್ನ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್ ಅಂತ ಹೇಳ್ತಾರೆ. ನೆನ್ಪಿಡಿ ಇದು. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ, under Article 334A inserted by the Constitution 106 Amendment Act, Women's Reservation in the Lok Sabha and State Legislative Assembly become operational after which process? ನೋಡಿ, ಸಂವಿಧಾನ 106ನೇ ತಿದ್ದುಪಡಿ ಕಾಯ್ದೆಯಿಂದ ಸೇರಿಸಲಾದ ವಿಧಿ, ವೆರಿ ವೆರಿ ಇಂಪಾರ್ಟೆಂಟ್. ಇದು ತುಂಬಾ ಮುಖ್ಯವಾಗಿ ಈ ವರ್ಷ ಕೇಳುವಂತಹ ಒಂದು ಪ್ರಶ್ನೆ. 334A ಅಡಿಯಲ್ಲಿ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳಾ ಮೀಸಲಾತಿ ಯಾವ ಪ್ರಕ್ರಿಯೆ ನಂತರ ಜಾರಿಗೆ ಬರುತ್ತದೆ? ಸೊ ನಮಗೆಲ್ಲ ಗೊತ್ತಿರೋ ಹಾಗೆ, ಸೊ ಈಗ ಸೆನ್ಸಸ್ ನಡೀತಾ ಇದೆ, ಆ ಒಂದು ಸೆನ್ಸಸ್ ಆದಮೇಲೆ ಡಿಲಿಮಿಟೇಷನ್ ಮಾಡ್ತಾರೆ. ಆ ಡಿಲಿಮಿಟೇಷನ್ ಪ್ರೋಸೆಸ್ ಆದಮೇಲೆ ಈ ಒಂದು ಅಮೆಂಡ್ಮೆಂಟ್ ಆಕ್ಟ್ ಜಾರಿಗೆ ಬರುತ್ತೆ. ತಿದ್ದುಪಡಿಯ ನಂತರ ನಡೆಯುವ ಮೊದಲ ಜನಗಣತಿಯ ಸಂಬಂಧಿತ ಅಂಕಿಅಂಶಗಳ ಪ್ರಕಟಣೆ ಮತ್ತು ನಂತರದ ಕ್ಷೇತ್ರ ಪುನರ್ವಿಂಗಡಣೆ ಕಾರ್ಯ ಮುಗಿದ ಮೇಲೆ ಈ ಒಂದು ಕಾಯ್ದೆ ಬರುತ್ತೆ ಅಂತ ನಾವು ನೆನ್ಪಿಡ್ಬೇಕು. ತುಂಬಾ ಒಂದು ಇಂಪಾರ್ಟೆಂಟ್ ಒಂದು ಪ್ರಶ್ನೆ ಇದು, ಮುಂದಿನ ಒಂದು ಎಕ್ಸಾಮ್ ಅಲ್ಲಿ ಕೇಳಲೇಬಹುದಾದ ಒಂದು ಪ್ರಶ್ನೆ. ಸೊ ಮುಂದಿನ ಪ್ರಶ್ನೆಗೆ ನೋಡೋಣ ಈಗ. ಸೊ ವಿಚ್ ಟ್ಯೂಬರ್ಕ್ಯುಲೋಸಿಸ್ ಡಯಾಗ್ನೋಸಿಸ್ ಮೆಥಡ್ ಕ್ಯಾನ್ ರ್ಯಾಪಿಡ್ಲಿ ಡಿಟೆಕ್ಟ್ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ DNA and certain drug resistance mutation? ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ DNA ಮತ್ತು ಕೆಲವು ಔಷಧ ಪ್ರತಿರೋಧ ಮ್ಯುಟೇಷನ್ಗಳನ್ನು ವೇಗವಾಗಿ ಪತ್ತೆ ಹಚ್ಚುವ ವಿಧಾನ ಯಾವುದು? ನಾವು ಹಿಂದೆ ನೋಡಿದ್ವಿ HIV ರಿಲೇಟೆಡ್ ಮತ್ತೆ ಬೇರೆ HBV ಕೂಡ ರಿಲೇಟೆಡ್ ಆಗಿ ನೋಡಿದ್ವಿ. ಈಗ TBಗೆ ಸಂಬಂಧಪಟ್ಟಂತೆ
ಮ್ಯುಟೇಷನ್ಗಳನ್ನು ಔಷಧ ಪ್ರತಿರೋಧಕ ಮ್ಯುಟೇಷನ್ಗಳನ್ನು ವೇಗವಾಗಿ ಪತ್ತೆ ಹಚ್ಚುವ ವಿಧಾನ ಯಾವುದು ಅಂತ ಕೇಳಿದ್ರೆ ನ್ಯೂಕ್ಲಿಕ್ ಆಮ್ಲ ವೃದ್ಧಿ ಪರೀಕ್ಷೆ, ನ್ಯೂಕ್ಲಿಕ್ ಆಸಿಡ್ ಆಂಪ್ಲಿಫಿಕೇಶನ್ ಟೆಸ್ಟ್ ಅಂತ ಹೇಳ್ತೀವಿ. ನೋಡಿ, ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮಾಲಿಕ್ಯುಲರ್ ನಾಟ್ ಪ್ಲಾಟ್ಫಾರ್ಮ್ಸ್ ಆಂಪ್ಲಿಫೈ ಪ್ಯಾಥೋಜನ್ DNA and can identify tuberculosis much faster than conventional culture. Some assays simultaneously detect the resistance associated with mutations, especially rifampicin resistance. ಮಾಲಿಕ್ಯುಲರ್ ನಾಟ್ ಏನಿದೆಯಲ್ಲ, ಈ ವೇದಿಕೆಗಳು ರೋಗಕಾರಕವಾದ DNA ಅನ್ನು ವೃದ್ಧಿಸಿ ಸಾಂಪ್ರದಾಯಿಕ ಕಲ್ಚರ್ಗಿಂತ ಬಹಳ ಬೇಗ ಕ್ಷಯರೋಗ ಗುರುತಿಸುತ್ತವೆ. ಹಾಗಾಗಿ ಕೆಲವು ಪರೀಕ್ಷೆಗಳು ವಿಶೇಷವಾಗಿ ರಿಫಾಂಪಿಸಿನ್ ಪ್ರತಿರೋಗಕ್ಕೆ ಸಂಬಂಧಿಸಿದ ಮ್ಯುಟೇಷನ್ ಅನ್ನು ಇದು ಅತಿ ವೇಗವಾಗಿ ಗುರುತಿಸುತ್ತೆ ಅಂತ ಹೇಳ್ಬಿಟ್ಟು ನಾವು ಈ ಒಂದು ಟೆಸ್ಟ್ನ ರೆಕಮೆಂಡ್ ಮಾಡ್ತಾ ಇದ್ದಾರೆ. ನ್ಯೂಕ್ಲಿಕ್ ಆಮ್ಲ ವೃದ್ಧಿ ಪರೀಕ್ಷೆ, ನ್ಯೂಕ್ಲಿಕ್ ಆಸಿಡ್ ಆಂಪ್ಲಿಫಿಕೇಶನ್ ಟೆಸ್ಟ್ ಅಂತ TBಗೆ ಸಂಬಂಧಪಟ್ಟಿರುತ್ತೆ. ನೆನ್ಪಿಡಿ, ಯಾವ ಡಿಸೀಸು ಏನಕ್ಕೆ ಸಂಬಂಧಪಟ್ಟಿರುತ್ತೆ ಅಂತ ನೆನ್ಪಿಟ್ರೆ ತುಂಬ ಇಂಪಾರ್ಟೆಂಟ್ ಇರುತ್ತೆ ಈ ಪ್ರಶ್ನೆ. ಮುಂದಿನ ಪ್ರಶ್ನೆ ಹೋಗೋಣ. ವಾಟ್ ಈಸ್ ದ ಬೇಸ್ ಇಯರ್ ಆಫ್ ದ ರಿವೈಸ್ಡ್ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ IIP series to be released in the month of June 2026? 2026 ಜೂನ್ನಲ್ಲಿ ಬಿಡುಗಡೆಗೊಳ್ಳುವ ಪರಿಷ್ಕೃತ ಕೈಗಾರಿಕಾ ಉತ್ಪಾದನಾ ಸೂಚ್ಯಂಕ ಸರಣಿಯ ಆಧಾರ ವರ್ಷ ಯಾವುದು? ನೋಡಿ, ಇದು ಪರಿಷ್ಕೃತ ಆಗಿದೆ. ಸೊ ಹಾಗಾಗಿ 2022-23 ಇದರ ಒಂದು ಪೀರಿಯಡ್ ಆಗಿರುತ್ತೆ. ಹಿಂದಿನ ಒಂದು ಸರಣಿ ಯಾವ ಒಂದು ವರ್ಷಕ್ಕಿತ್ತು ಅಂತ ಹೇಳಿದ್ರೆ ಹಿಂದಿನ ಸರಣಿ 11-12 2011-2012 ಈ ಸರಣಿ ಬದಲಿಸಿದೆ ಅಂತ ನೀವು ನೆನ್ಪಿಟ್ಕೊಂಡಿರ್ಬೇಕು. IIP ಏನಿರುತ್ತೆ ಅಂತ ಹೇಳಿದ್ರೆ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್, ಗಣಿಗಾರಿಕೆ ಉತ್ಪಾದನೆ ಮತ್ತು ವಿದ್ಯುತ್ ಸೇರಿದಂತೆ ಕೈಗಾರಿಕಾ ಉತ್ಪಾದನೆಯ ಪ್ರಮಾಣದಲ್ಲಿನ ಬದಲಾವಣೆಯನ್ನು ಅಳೆಯುತ್ತದೆ. ಇದು ಅದರ ಒಂದು ಕಾನ್ಸೆಪ್ಟ್. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ, S-400 ಸಿಸ್ಟಮ್ ಅಕ್ವೈರ್ಡ್ ಬೈ ದಿ ಇಂಡಿಯಾ ಈಸ್ ಬೆಸ್ಟ್ ಡಿಸ್ಕ್ರೈಬ್ಡ್ ಆಸ್. ಭಾರತವು ಪಡೆದಿರುವ S-400 ವ್ಯವಸ್ಥೆಯನ್ನು ಯಾವ ರೀತಿಯಾಗಿ ಸರಿಯಾಗಿ ವಿವರಿಸಬಹುದು? ನೋಡಿ, ಇದು ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಆಪ್ಷನ್ಸ್ನ ಅಬ್ಸರ್ವ್ ಮಾಡಿ. ಇದು ಮುಖ್ಯವಾಗಿ ದೀರ್ಘ ದೂರದ ಭೂಮಿಯಿಂದ ಆಕಾಶಕ್ಕೆ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ, ಲಾಂಗ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್. ಈ ಒಂದು ಪಾಯಿಂಟ್ನ ನೆನ್ಪಿಡಿ. S-400 ಚಲಿಸಬಹುದಾದ ದೀರ್ಘ ದೂರದ ವಾಯು ರಕ್ಷಣಾ ವ್ಯವಸ್ಥೆ. ನೋಡಿ, ವಾಯು ರಕ್ಷಣಾ ವ್ಯವಸ್ಥೆ ಆಗಿದ್ದು ಯುದ್ಧ ವಿಮಾನ, ಕ್ರೂಸ್ ಕ್ಷಿಪಣಿ ಮತ್ತು ಕೆಲವು ಬ್ಯಾಲಿಸ್ಟಿಕ್ ಕ್ಷಿಪಣಿ ಗುರಿಗಳನ್ನು ಪತ್ತೆ ಹಚ್ಚಿ ಹಿಂಬಾಲಿಸಿ ಹೊಡೆದುರುಳಿಸಲು ವಿನ್ಯಾಸಗೊಳಿಸಲಾಗಿದೆ. ಇದು ಇದರ ಒಂದು ಪ್ರಮುಖ ಉದ್ದೇಶ ಆಗಿದೆ. ಅದನ್ನು ನೆನ್ಪಿಡಿ. ಮುಂದಿನ ಪ್ರಶ್ನೆ ಹೋಗೋಣ. Which of the following is not an ordinarily ingredients of the offences under section 153A of the Indian Penal Code or ಭಾರತೀಯ ನ್ಯಾಯ ಸಂಹಿತಾ corresponding communal harmony provisions? ಭಾರತೀಯ ದಂಡ ಸಂಹಿತೆ ಕಲಂ 153A ಅಥವಾ ಭಾರತೀಯ ನ್ಯಾಯ ಸಂಹಿತೆಯ ಸಮಾನ ಸಾಮುದಾಯಿಕ ಸೌಹಾರ್ದ ವಿಧಿಯ ಅಪರಾಧಕ್ಕೆ ಕೆಳಗಿನಲ್ಲಿ ಯಾವುದು ಸಾಮಾನ್ಯವಾಗಿ ಅಗತ್ಯ ಅಂಶವಲ್ಲ? ಪ್ರಚೋದನೆ ಇಲ್ಲದ ನೀತಿ ಟೀಕೆ, ಓಕೆ, ಮಿಯರ್ ಪಾಲಿಸಿ ಕ್ರಿಟಿಸಿಸಮ್ ವಿತೌಟ್ ಇನ್ಸೈಟ್ಮೆಂಟ್ ಆರ್ ಹೋಸ್ಟಿಲಿಟಿ. ಸೊ ಇದು ಒಂದು ಭಾರತ ನ್ಯಾಯ ಸಂಹಿತಾ ಬಗ್ಗೆ ಕಮ್ಯುನಲ್ ಹಾರ್ಮನಿ ರಿಲೇಟೆಡ್ ಆಗಿ ಒಂದು ಕ್ವಶನ್. ಯಾವುದೇ ಒಂದು ನೀತಿ ಪ್ರಚೋದನೆಯನ್ನು ತಗೊಂಬರಲ್ಲ ಅಂತ ಹೇಳಿದ್ರೆ ಅದು ಹಾರ್ಮ್ಫುಲ್ ಅಲ್ಲ, ಅಫೆನ್ಸ್ ಅಲ್ಲ ಅಂತ ಹೇಳ್ಬಿಟ್ಟು ಇದು ಹೇಳುತ್ತೆ. ಸೊ ಹಾಗಾಗಿ ಸೆಕ್ಷನ್ 153A ಕಮ್ಯುನಲ್ ಹಾರ್ಮನಿ ಬಗ್ಗೆ ಇದೆ. ಪಾಲಿಸಿ ಕ್ರಿಟಿಸಿಸಮ್ ಮಾಡೋದಷ್ಟು ಅಫೆನ್ಸ್ ಅಲ್ಲ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡುತ್ತೆ. ನೆನ್ಪಿಡಿ, ಇದು ಮುಂದಿನ ಎಕ್ಸಾಮಿನೇಷನ್ಗೆ ಕೇಳ್ತಾರೆ. ಇದು ಅನುಚ್ಛೇದ 19(1)A ಮಾತಿನ ವಾಕ್ ಸ್ವಾತಂತ್ರ್ಯವನ್ನು ಅನುಚ್ಛೇದ 19(2) ಯುಕ್ತಿಯುಕ್ತ ನಿರ್ಬಂಧಗಳ ಮೂಲಕ ಮಾತ್ರ ಮಿತಿಗೊಳಿಸಬಹುದು. ಇದನ್ನ ಈ ಒಂದು ಅಂಶಗಳನ್ನು ಆಧರಿಸಿ ಮಾತ್ರ ಮಿತಿಗೊಳಿಸಬಹುದು, ಬೇರೆ ಯಾವ ಒಂದು ಆಧಾರದಲ್ಲೂ ಮಾಡಕ್ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ನೆನ್ಪಿಡಿ ಅದನ್ನ. ಸೊ ಮುಂದಿನ ಪ್ರಶ್ನೆ, ಅಂಡರ್ ದ ಕಾನ್ಸ್ಟಿಟ್ಯೂಷನಲ್ ಕ್ರೀಮ್ ಪ್ರೊಸೀಡ್ಸ್ ಆಫ್ ಯೂನಿಯನ್ ಸೆಸ್. ನೋಡಿ, ಕಾನ್ಸ್ಟಿಟ್ಯೂಷನಲ್ ಸ್ಕೀಮ್ ಅಂಡರ್ ಅಲ್ಲಿ ಯೂನಿಯನ್ ಸೆಸ್ ನ ಲೆವಿ ಮಾಡೋದು ಫಾರ್ ಸ್ಪೆಸಿಫಿಕ್ ಪರ್ಸನ್, ಆಯ್ತಾ, ಸ್ಪೆಸಿಫಿಕ್ ಪರ್ಪಸ್. ನಿರ್ದಿಷ್ಟ ಉದ್ದೇಶಕ್ಕಾಗಿ ಕೇಂದ್ರ ವಿಧಿಸುವ ಸೆಸ್ನ ಆದಾಯ ಸಾಮಾನ್ಯವಾಗಿ ಹೇಗೆ ಪರಿಗಣಿಸಲಾಗುತ್ತದೆ?
ಸೊ ಹಂಚಿಕೆ ಯೋಗ್ಯ ತೆರಿಗೆ ಸಮೂಹದ ಭಾಗವಲ್ಲ. ಈ ತರ ಒಂದು ಏನೇ ಸೆಸ್ ಹಾಕಿದ್ರು ಕೂಡ ಅದನ್ನ ನಾಟ್ ಪಾರ್ಟ್ ಆಫ್ ದ ಡಿವಿಸಲ್ ಪೂಲ್, ಇದನ್ನ ಹಂಚ್ಕೊಳ್ಳಲ್ಲ. ಸೊ ಕೇಂದ್ರ ಇದನ್ನ ಹಾಕುತ್ತೆ, ತೆರಿಗೆನ ವಿಧಿಸುತ್ತೆ, ಆದ್ರೆ ಇದನ್ನ ರಾಜ್ಯಗಳ ಜೊತೆಗೆ ಹಂಚಿಕೊಳ್ಳೋಕ್ ಆಗೋದಿಲ್ಲ, ಹಂಚಿಕೊಳ್ಳಲ್ಲ. ಅದನ್ನ ನಾವು ನಾಟ್ ಪಾರ್ಟ್ ಆಫ್ ದ ಡಿವಿಸಲ್ ಪೂಲ್, ಹಂಚಿಕೆ ಯೋಗ್ಯ ತೆರಿಗೆ ಸಮೂಹದ ಭಾಗವಲ್ಲ. ಸೆಸ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೆಸ್ ಏನಕ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟ ಉದ್ದೇಶಕ್ಕೋಸ್ಕರ ಇದನ್ನ ಮಾಡ್ತಾರೆ, ವಿಧಿಸ್ತಾರೆ. ಹೆಚ್ಚುವರಿ ತೆರಿಗೆ ಇದು. ಓಕೆ, ಸೊ ಅನುಚ್ಛೇದ 2270 ಅಡಿ ಅನೇಕ ಕೇಂದ್ರ ತೆರಿಗೆಗಳು ರಾಜ್ಯಗಳೊಂದಿಗೆ ಹಂಚಿಕೆಯಾಗುತ್ತವೆ. ನೋಡಿ ಆರ್ಟಿಕಲ್ 270 ಅಂಡರ್ ಅಲ್ಲಿ ಸೊ ಅನೇಕ ಕೇಂದ್ರ ತೆರಿಗೆಗಳು ರಾಜ್ಯಗಳೊಂದಿಗೆ ಹಂಚಿಕೆಯಾಗುತ್ತವೆ. ಆದರೆ ಅನುಚ್ಛೇದ 271 ಪ್ರಕಾರ ಹೆಚ್ಚುವರಿ ಸುಂಕ ಮತ್ತು ನಿರ್ದಿಷ್ಟ ಉದ್ದೇಶದ ಸೆಸ್ ಏನಿದೆಯಲ್ಲ ಸಾಮಾನ್ಯವಾಗಿ ಹಂಚಿಕೆ ಯೋಗ್ಯ ಸಮೂಹದಿಂದ ಹೊರಬೀಳುತ್ತೆ, ಇದನ್ನ ಅದರಲ್ಲಿ ಇನ್ಕ್ಲೂಡ್ ಮಾಡಿರಲ್ಲ. ಸೊ ಆರ್ಟಿಕಲ್ ಯಾವುದು ಅಂತ ನೆನ್ಪಿಟ್ಕೊಳ್ಳಿ. 271 ಈಸ್ ರಿಲೇಟೆಡ್ ಟು ದಿ ಸೆಂಟ್ರಲ್ ವಿಲ್ ಹ್ಯಾವ್ ದ ಸೆಸ್ ಫಾರ್ ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಪರ್ಪಸಸ್, ಅದನ್ನು ನೆನ್ಪಿಡಿ ನೀವು. ಸೊ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ. ಮುಂದಿನ ಪ್ರಶ್ನೆ ಹೋಗೋಣ. ಸೊ ಎ ಕನ್ಸ್ಟ್ರಕ್ಟೆಡ್ ವೆಟ್ಲ್ಯಾಂಡ್ ಯೂಸ್ಡ್ ಫಾರ್ ದ ಸಿವೇಜ್ ಟ್ರೀಟ್ಮೆಂಟ್ ವರ್ಕ್ಸ್ ಮೇನ್ಲಿ ಥ್ರೂ ಮಲಿನ ಜಲ ಶುದ್ಧೀಕರಣಕ್ಕೆ ಬಳಸುವ ನಿರ್ಮಿತ ಜೌಗು ಪ್ರದೇಶ ಮುಖ್ಯವಾಗಿ ಹೇಗೆ ಕಾರ್ಯನಿರ್ವಹಿಸುತ್ತದೆ? ಮಲಿನ ಜಲವನ್ನು ಶುದ್ಧೀಕರಣ ಮಾಡಕ್ಕೂ ಬಳಸುವಂತ ಒಂದು ಜೌಗು ಪ್ರದೇಶ ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ಕೇಳಿದ್ದಾರೆ. ಸೊ ಅವಸಾದನ, ಸೂಕ್ಷ್ಮಜೀವಿ, ಸಸ್ಯ ಮತ್ತು ಶೋಧನೆ. ಇದೇನಾಗುತ್ತೆ ಅಂತ ಹೇಳಿದ್ರೆ ಪ್ರೊಸೀಜರು ಸೆಡಿಮೆಂಟೇಶನ್ ಆಗುತ್ತೆ, ಮೈಕ್ರೋಬ್ಸ್, ಪ್ಲಾಂಟ್ಸ್ ಅಂಡ್ ಫಿಲ್ಟ್ರೇಷನ್ ಆಗುತ್ತೆ. ನೋಡಿ ಇದರಲ್ಲಿ ನಿರ್ಮಿತ ಜೌಗು ಪ್ರದೇಶ ನೈಸರ್ಗಿಕ ಜೌಗು ಪ್ರದೇಶ ಪ್ರಕ್ರಿಯೆಗಳನ್ನು ಅನುಕರಿಸುತ್ತದೆ. ನಿಧಾನ ಹರಿವಿನಿಂದ ತೇಲುವ ಘನಗಳು ನೆಲೆಗೊಳ್ಳುತ್ತವೆ. ಸೂಕ್ಷ್ಮ ಜೀವಿ ಸಮುದಾಯ ಜೈವಿಕ ಪದಾರ್ಥ ಮತ್ತು ಪೋಷಕಾಂಶ ಪರಿವರ್ತಿಸುತ್ತದೆ. ಸಸ್ಯ ಬೇರುಗಳು ಮೇಲ್ಮೈ ಒದಗಿಸಿ ಕೆಲವು ಪೋಷಕಾಂಶ ಹೀರಿಕೊಳ್ಳುತ್ತವೆ. ಮಣ್ಣು ಅಥವಾ ಜಲ್ಲಿ ಕಣಗಳನ್ನು ಶೋಧಿಸುತ್ತವೆ. ಸೊ ಇದು ಒಂದು ಪ್ರೊಸೀಜರ್. ಕಡಿಮೆ ಶಕ್ತಿಯಲ್ಲಿ ಪೂರ್ವ ಶುದ್ಧೀಕೃತ ಮಲಿನ ಜಲಕ್ಕೆ ಅಂತಿಮ ಶುದ್ಧೀಕರಣ ನೀಡಬಹುದು. ಸೊ ಇದು ತುಂಬಾ ಇಂಪಾರ್ಟೆಂಟ್ ಒಂದು ಪ್ರಶ್ನೆ. ಆದರೆ ಸಾಕಷ್ಟು ಭೂಮಿ ಪೂರ್ವ ಚಿಕಿತ್ಸೆ, ಜಲಚಾಲಕ ನಿಯಂತ್ರಣ ಮತ್ತು ನಿರ್ವಹಣೆ ಅಗತ್ಯವಾಗಿದೆ. ಇದಕ್ಕೆ ಅತಿ ಹೆಚ್ಚಿನ ಮಾಲಿನ್ಯಕ್ಕೆ ಸಂಪೂರ್ಣ ಶುದ್ಧೀಕರಣ ಬದಲಾವಣೆ ಅಲ್ಲ. ಓಕೆ, ಸೊ ಇದನ್ನ ನೆನ್ಪಿಡಿ. ದೇ ಆರ್ ನಾಟ್ ಎ ಸಬ್ಸ್ಟಿಟ್ಯೂಟ್ ಫಾರ್ ಸೋರ್ಸ್ ಕಂಟ್ರೋಲ್ ಆರ್ ಫುಲ್ ಟ್ರೀಟ್ಮೆಂಟ್ ವೇರ್ ಪೊಲ್ಯೂಟೆಂಟ್ ಲೋಡ್ಸ್ ಆರ್ ವೆರಿ ಹೈ. ಈಗ ಪೊಲ್ಯೂಟೆಂಟ್ ಲೋಡ್ಸ್ ಏನಾದ್ರು ಹೆಚ್ಚಾಗಿದ್ರೆ ಅದಕ್ಕೆ ಇದನ್ನ ಬಳಸಲಿಕ್ಕೆ ಆಗೋದಿಲ್ಲ ಅಂತ ಕೂಡ ನೀವು ನೆನ್ಪಿಡಬೇಕು. ಸೊ ಇದರ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಈ ಒಂದು ಸ್ಟೆಪ್ಸ್ ನ ಯೂಸ್ ಮಾಡಿಕೊಂಡು ಅದು ಬ್ರೇಕ್ ಡೌನ್ ಮಾಡುತ್ತೆ, ಇದನ್ನ ನೆನ್ಪಿಟ್ಕೊಳ್ಳಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ವೆನ್ ಎ ಸ್ಟೇಟ್ ಬಿಲ್ ಈಸ್ ಪ್ರೆಸೆಂಟೆಡ್ ಟು ದ ಗವರ್ನರ್, ರಾಜ್ಯ ವಿಧಾನಮಂಡಲ ಅಂಗೀಕರಿಸಿದ ವಿಧೇಯಕವನ್ನು ರಾಜ್ಯಪಾಲರಿಗೆ ಸಲ್ಲಿಸಿದಾಗ ಒಪ್ಪಿಗೆ ಮರುಪರಿಶೀಲನೆಗೆ ಹಿಂತಿರುಗಿಸುವುದು ಅಥವಾ ರಾಷ್ಟ್ರಪತಿಗೆ ಕಾಯ್ದಿರಿಸುವುದನ್ನು ನಿಯಂತ್ರಿಸುವ ಮುಖ್ಯ ಸಂವಿಧಾನಾತ್ಮಕ ವಿಧಿ ಯಾವುದು ಅಂತ ಕೇಳಿದ್ದಾರೆ. ನೋಡಿ ಅನುಚ್ಛೇದ 4 ಕೊಟ್ಟಿದ್ದಾರೆ. ಅನುಚ್ಛೇದ 168, 200, 213, 356. ಉತ್ತರ ಆಗಿರುತ್ತೆ ಅನುಚ್ಛೇದ 200. ಓಕೆ, ಈ ಒಂದು ಅಂಡರ್ ಅಲ್ಲಿ ಗವರ್ನರ್ ಏನ್ ಮಾಡ್ತಾರೆ, ಆರ್ಟಿಕಲ್ 200 ಅಲೋಸ್ ಗವರ್ನರ್ ಟು ಅಸೆಂಟ್, ವಿಥೋಲ್ಡ್ ಅಸೆಂಟ್, ರಿಟರ್ನ್ ಎ ನಾನ್ ಮನಿ ಬಿಲ್ ಫಾರ್ ದಿ reconsideration or reserve it for the president. If the legislature passes a return bill again, the constitution says governor shall not withhold the assent. ಸೊ ಒಂದು ಪಕ್ಷ ಇದನ್ನ ವಿಥೋಲ್ಡ್ ಮಾಡ್ತಾರೆ. ಅನುಚ್ಛೇದ 200 ಪ್ರಕಾರ ರಾಜ್ಯಪಾಲರಿಗೆ ವಿಧೇಯಕ್ಕೆ ಒಪ್ಪಿಗೆ ನೀಡಲು, ಒಪ್ಪಿಗೆ ತಡೆ ಹಿಡಿಯಲು, ಹಣಕಾಸು ವಿಧೇಯಕವಲ್ಲದ ವಿಧೇಯಕವನ್ನು ಮರುಪರಿಶೀಲನೆಗೆ ಹಿಂತಿರುಗಿಸಲು ಅಥವಾ ರಾಷ್ಟ್ರಪತಿಯ ಪರಿಗಣನೆಗೆ ಕಾಯ್ದಿರಿಸಲು ಅವಕಾಶ ನೀಡುತ್ತದೆ. ಸೊ ವಿಧಾನಮಂಡಲವು ಹಿಂತಿರುಗಿಸಿದ ವಿಧೇಯಕವನ್ನು ಮತ್ತೆ ಅಂಗೀಕರಿಸಿದರೆ ರಾಜ್ಯಪಾಲರು ಒಪ್ಪಿಗೆ ತಡೆ ಹಿಡಿಯಬಾರದು ಎಂದು ಸಂವಿಧಾನ ಹೇಳುತ್ತದೆ. 2ನೇ ಪಾಯಿಂಟ್. ಫಸ್ಟ್ ಪಾಯಿಂಟ್, 2ನೇ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್. ಸಂವಿಧಾನಾತ್ಮಕ ಅಧಿಕಾರಿಗಳು ಅನಿರ್ದಿಷ್ಟ ವಿಳಂಬ ಮಾಡಬಾರದೆಂದು ನ್ಯಾಯಾಂಗ ತೀರ್ಪುಗಳು ಒತ್ತಿ ಹೇಳಿವೆ. ಹಣಕಾಸು ವಿಧೇಯಕವನ್ನು ಹಿಂತಿರುಗಿಸಲಾಗುವುದಿಲ್ಲ, ಅದು ನೆನಪಿಡಿ. ಹೈಕೋರ್ಟ್ ಅಧಿಕಾರಕ್ಕೆ ಧಕ್ಕೆ ಉಂಟು ಮಾಡುವಂತ ಕೆಲವು ಸಂದರ್ಭಗಳಲ್ಲಿ ಕಾಯ್ದಿರಿಸುವುದು ಕಡ್ಡಾಯ. ಈಗ ಯಾವ ಒಂದು ಬಿಲ್ನ ಕಾಯ್ದಿರಿಸಬಹುದು ಗವರ್ನರ್ ಅಂತ ಹೇಳಿದ್ರೆ, ರಾಜ್ಯಪಾಲರು ಅಂತ ಹೇಳಿದ್ರೆ, ಸೊ ಅದೇನಾದ್ರೂ ಒಂದು ಬಿಲ್ ತಗೊಂಡ್ಬಂದಿದ್ದಾರೆ, ಅದು ಹೈಕೋರ್ಟ್ನ ಒಂದು ಅಧಿಕಾರಕ್ಕೆ ಧಕ್ಕೆ ಉಂಟು ಮಾಡುವಂತ ಒಂದು ಬಿಲ್ ಆಗಿದ್ರೆ ಅದನ್ನ ಕೂಡ
ಕಾಯ್ದಿರಿಸಬಹುದು ಅಂತ ಹೇಳ್ತಾ ಇದ್ದಾರೆ. ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಇತ್ತೀಚೆಗೆ ಇದು ತುಂಬಾ ಸುದ್ದಿಯಲ್ಲಿತ್ತು, ಹಾಗಾಗಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಪಾರ್ಟ್ ಆಫ್ ದ ಕ್ವಶನ್ ಇದನ್ನ ನಾವು ಇನ್ಕ್ಲೂಡ್ ಮಾಡಬಹುದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಆಗಿರುತ್ತೆ ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಸ್ಯಾಟಲೈಟ್. ಓಕೆ, ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಸ್ಯಾಟಲೈಟ್. ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಉಪಗ್ರಹಗಳು ಪ್ರವಾಹ ಮೇಲ್ವಿಚಾರಣೆಗೆ ವಿಶೇಷವಾಗಿ ಉಪಯುಕ್ತವಾಗಿರುವುದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ಸೊ ನೋಡಿ, ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅಬ್ಸರ್ವ್ ಥ್ರೂ ಕ್ಲೌಡ್ಸ್ ಅಂಡ್ ಅಟ್ ನೈಟ್, ಮೋಡಗಳ ಮೂಲಕ ಮತ್ತು ರಾತ್ರಿ ವೀಕ್ಷಣೆ. ಸೊ ಈ SAR ಇನ್ಸ್ಟ್ರೂಮೆಂಟ್ ಏನಿದೆಯಲ್ಲ, SAR ಇನ್ಸ್ಟ್ರೂಮೆಂಟ್ ಅಂತ ಹೇಳಿದ್ರೆ ಅದೇ ಲೈಕ್ ಇಲ್ಲೇನು ಕೊಟ್ಟಿದಾರಲ್ಲ, ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಅಂತ. ಇನ್ಸ್ಟ್ರೂಮೆಂಟ್ ಟ್ರಾನ್ಸ್ಮಿಟ್ ಮೈಕ್ರೋವೇವ್ ಪಲ್ಸಸ್ and measure the return signal. Microwaves penetrate cloud cover and do not depend on sunlight, making SAR valuable during monsoon floods, cyclones and at nighttime emergencies. ಸೊ ಇದು ಇಂಪಾರ್ಟೆಂಟ್. SAR ಸಾಧನಗಳು ಮೈಕ್ರೋವೇವ್ ಸ್ಪಂದನ ಕಳುಹಿಸಿ ಹಿಂತಿರುಗುವ ಸಂಕೇತ ಅಳೆಯುತ್ತವೆ. ಮೈಕ್ರೋವೇವ್ ಮೋಡಗಳನ್ನು ದಾಟುತ್ತದೆ ಮತ್ತು ಸೂರ್ಯನ ಬೆಳಕಿನ ಅವಲಂಬನೆ ಬೇಕಾಗಿಲ್ಲ. ಆದ್ದರಿಂದ ಮಳೆಗಾಲದ ಪ್ರವಾಹ, ಚಂಡಮಾರುತ ಮತ್ತು ರಾತ್ರಿ ತುರ್ತು ಪರಿಸ್ಥಿತಿಯಲ್ಲಿ ಉಪಯುಕ್ತವಾಗಿವೆ. ಸೊ ಇದನ್ನ ನೆನ್ಪಿಡಿ. ಸೊ ಮೋಡಗಳ ಮೂಲಕ ಮತ್ತು ರಾತ್ರಿ ವೀಕ್ಷಣೆಗೆ ಸಿಂಥೆಟಿಕ್ ಅಪರ್ಚರ್ ರೇಡಾರ್ಗಳು ತುಂಬಾ ಮುಖ್ಯವಾಗಿವೆ ಅಂತ ನಾವು ನೆನ್ಪಿಡಬೇಕು. ಮುಂದಿನ ಪ್ರಶ್ನೆಗೆ ಹೋಗೋಣ. ದ ಸಂಗೀತ ಕಲಾನಿಧಿ ಟೈಟಲ್ ಈಸ್ ಕಾನ್ಫರ್ಡ್ ಬೈ ದಿ, ಯಾವ ಒಂದು ಇದರಿಂದ ಅಂತ ಹೇಳ್ತಾ ಇದ್ದಾರೆ. ಸಂಗೀತ ಕಲಾನಿಧಿ ಬಿರುದನ್ನು ಯಾವ ಸಂಸ್ಥೆ ಪ್ರದಾನ ಮಾಡುತ್ತದೆ ಅಥವಾ ನೀಡುತ್ತದೆ ಅಂತ ಹೇಳ್ಬೋದು. ಸೊ ಈ ಒಂದು ನೀಡುವಂಥ ಒಂದು ಸಂಸ್ಥೆ ಆಗಿದೆ ಮ್ಯೂಸಿಕ್ ಅಕಾಡೆಮಿ ಚೆನ್ನೈ. ಮ್ಯೂಸಿಕ್ ಅಕಾಡೆಮಿ ಚೆನ್ನೈ ಸಂಗೀತ ಕಲಾನಿಧಿ ಒಂದು ಚೆನ್ನೈ ಮ್ಯೂಸಿಕ್ ಅಕಾಡೆಮಿಯಿಂದ ವಾರ್ಷಿಕ ಸಮ್ಮೇಳನ ಮಾಡಿ ಇದನ್ನು ಮಾಡ್ತಾರೆ. ಕರ್ನಾಟಕ ಸಂಗೀತಕ್ಕೆ ವಿಶಿಷ್ಟ ಕೊಡುಗೆ ನೀಡಿದ ಕಲಾವಿದರನ್ನು ಗೌರವಿಸುತ್ತದೆ. ಇದು ನೋಡಿ, ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಒಂದು ಕಲಾವಿದರು ಏನಿರ್ತಾರಲ್ಲ ಅವ್ರನ್ನ ಗೌರವಿಸುತ್ತೆ ಇದು. ಇತ್ತೀಚೆಗೆ ಜಯಂತಿ ಕುಮಾರೇಶ್ ಕರ್ನಾಟಕ ಸಂಗೀತ ಪರಂಪರೆಯ ಪ್ರಮುಖ ತಂತಿವಾದ್ಯದಿಂದ ಸರಸ್ವತಿ ವೀಣೆಯ ಪ್ರಸಿದ್ಧ ಕಲಾವಿದೆ. ಇದಕ್ಕೆ ಈ ಒಂದು ಪ್ರಶಸ್ತಿನ ಬಿರುದನ್ನು ಪಡ್ಕೊಂಡಿದ್ದಾರೆ. ಅದು ಹಾಗಾಗಿ ಈ ಒಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸಂಸ್ಥೆ ಯಾವುದಂತ ಕೂಡ ನೆನಪಿಡಬೇಕು, ಯಾವ ವ್ಯಕ್ತಿಗೆ ನೀಡಿದ್ದಾರೆ, ಆ ಕರ್ನಾಟಕದ ಪಡೆದುಕೊಂಡ ವ್ಯಕ್ತಿಯ ಒಂದು ಲೈಕ್ ವಾದ್ಯ ಯಾವುದಿತ್ತು, ತಂತಿ ವಾದ್ಯ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. ಇದಿಷ್ಟು ಇವತ್ತಿನ ಪ್ರಶ್ನೆಗಳ ಒಂದು ಉತ್ತರ ಮತ್ತು ವಿವರಣೆ. ನಿಮಗೆ ಹೆಚ್ಚಿನ ಪ್ರಶ್ನೆಗಳು ಬೇಕಾದಲ್ಲಿ ನಮ್ಮ ಒಂದು ವೆಬ್ಸೈಟ್ಸಲ್ಲಿ ನಿಮಗೆ PDF ಅವೈಲೇಬಲ್ ಇರುತ್ತೆ. ಈ ಒಂದು ಪ್ರಶ್ನಾ ಸರಣಿ ಏನಿದೆಯಲ್ಲ, MCQ ಮ್ಯಾರಥಾನ್ ನಿಮ್ಗೆ ಇಷ್ಟ ಆಗಿದ್ರೆ ಸೊ ಕಮೆಂಟ್ ಮಾಡಿ, ವೆಬ್ಸೈಟ್ಸ್ನ ಸಬ್ಸ್ಕ್ರೈಬ್ ಮಾಡಿ, ವೆಬ್ಸೈಟಿಗೆ ವಿಸಿಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲ್. ಹೆಚ್ಚಿನ ಒಂದು ನಿಮಗೆ ಈ ಥರ ವಿಡಿಯೋಸ್ ಬೇಕು ಅಂತ ಹೇಳಿದ್ರೆ ನೀವು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಈ ಒಂದು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಫಾರ್ ಯುವರ್ ಪ್ರಿಪ್ರೇಷನ್.